नमः ॐ विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 17ನೇ ಅಧ್ಯಾಯದ ಶ್ಲೋಕ 24 ಹಾಗೂ 25 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮಿಕವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಹರಿ ಕೃಷ್ಣ. ಹೀಗೆ ಈ ಅರ್ಜುನನ ಪ್ರಶ್ನೆ ಆಗಿತ್ತು ಪೂಜೆ ಮಾಡೋದ್ರ ಬಗ್ಗೆ. ಆ ಪೂಜಿಸೋದ್ರಲ್ಲಿ ಇವೆಲ್ಲವೂ ಸೇರ್ಕೊಳ್ತವೆ: ಯಜ್ಞ, ದಾನ, ತಪ, ಅದರಲ್ಲಿ ಶ್ರದ್ಧೆ, ಆಹಾರ, ಇವೆಲ್ಲವೂ ಇದಾವೆ. ಅವುಗಳನ್ನ ವರ್ಗೀಕರಣ ಮಾಡಿದ್ದು ಇಷ್ಟೊತ್ತು. ಈಗ ನಿನ್ನೆ ದಿನ ಶ್ಲೋಕದಲ್ಲಿ ನೋಡಿ ಚರ್ಚೆ ಮಾಡಿದ್ದಂಥದ್ದು 3 ಪದಗಳು: ಓಂ ತತ್ಸತ್. ಇದು ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ಏನು ಯಜ್ಞ, ದಾನ, ತಪ ಇವರೆಲ್ಲ ಮಾಡ್ತಾರೆ, ಶಾಸ್ತ್ರಗಳ ವಿಧಿ ಧರ್ಮಗ್ರಂಥಗಳ ನಿಯಮಗಳ ಅನುಗುಣವಾಗಿ ಇದು ಯಾರಿಗೋಸ್ಕರ ಅನ್ನೋದು ಮುಖ್ಯ. ನೋಡಿ, ನಾವು ಏನೇ ಯಜ್ಞ ಮಾಡ್ಲಿ, ದಾನ ಮಾಡ್ಲಿ, ತಪ ಮಾಡ್ಲಿ, ಯಾಕೆ ಮಾಡ್ತಿದೀವಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಈಗ ಯಾಕೆ ಬದುಕಿದೀವಿ ಅಂತ ಕೂಡ ಪ್ರಶ್ನೆ ಬರಬೇಕು. ಅದನ್ನೇ ನೋಡಿ, ನಮ್ಮ ವೇದಾಂತ ಸೂತ್ರಗಳೆಲ್ಲ ಪ್ರಶ್ನೆ ಮಾಡುವಂಥದ್ದು: ಯಾಕೆ ಬದುಕಿದೀವಿ, ಯಾಕೆ ಬದುಕ್ತಾ ಇದೀವಿ. ನೋಡಿ, ಈ ತರದ್ದು ಮೂಲಭೂತ ಪ್ರಶ್ನೆಗಳನ್ನ ವಿಜ್ಞಾನ ಹೇಳಕ್ ಆಗೋದಿಲ್ಲ. ನೋಡಿ, ನಮ್ಮ ದೇಹದ ರಚನೆಯನ್ನ ಹೇಳ್ಬೋದು, ಅಲ್ಲಿ ಆಗ್ತಿರುವಂತ ಕ್ರಿಯೆಗಳು, ಪ್ರತಿಕ್ರಿಯೆಗಳ ಬಗ್ಗೆ ಹೇಳ್ಬೋದು, ಆಕ್ಷನ್ ಅಂಡ್ ರಿಯಾಕ್ಷನ್ಸ್, ಅದು ಹೆಂಗ್ ಆಗ್ತಾ ಇದೆ ದೇಹದ ಒಳಗಡೆ ಅನ್ನುವಂಥದ್ದನ್ನೇ ಬೇಕಾದ್ರೆ ಹೇಳ್ಬಹುದು. ನೋಡಿ, ಈ ಇಡೀ ಇದ್ರ ಉದ್ದೇಶ ಏನು ಅಂತ ಹೇಳೋದಿಲ್ಲ. ನನಗಂತೂ ಅರ್ಥ ಆಗಿಲ್ಲ, ಎಲ್ಲೂ ನಾನು ಓದಿಲ್ಲ. ವಿಜ್ಞಾನ ನಾನು ಇಷ್ಟು ದಿನ ಓದಿರುವಂತದ್ರಲ್ಲಿ ನೋಡಿ, ಸೃಷ್ಟಿ ನೋಡಿ ಹೇಗೆ ನಡೀತಾ, ಈ ಭೌತಿಕ ಪ್ರಪಂಚ ಹೇಗ್ ನಡೀತಿದೆ ಅನ್ನುವಂಥದ್ದು ಹೇಳುತ್ತೆ. ನೋಡಿ, ಏನೇನೆಲ್ಲ ಆಗಿರ್ಬೋದು ಅಂತ ಹೇಳುತ್ತೆ. ಯಾಕೆ, ಉದ್ದೇಶ ಏನು ಅಂತ ಹೇಳೋದಿಲ್ಲ. ನೋಡಿ, ಅದು ಕೊರತೆ, ವಿಜ್ಞಾನದಲ್ಲಿ ಪ್ರಸ್ತುತ ಇರೋದು ಕೊರತೆ. ಅದನ್ನ ತುಂಬುವಂಥದ್ದು ನೋಡಿ ಭಗವದ್ಗೀತೆ, ವಿಶೇಷವಾಗಿ ಈ ಶ್ಲೋಕಗಳು. ಯಾಕೆ ಅಂತಂದ್ರೆ ನೋಡಿ, ಈ ಶ್ಲೋಕಗಳು ನಿನ್ನೆ ಇವತ್ತೇನು ನೋಡ್ತಿದೀವಿ, ಇಲ್ಲಿ ಹೇಳ್ತಿದ್ರೆ ಸೃಷ್ಟಿಯಾದ ಕಾಲದಿಂದ ಓಂ ಸತ್ ತತ್ ಸತ್ ಎನ್ನುವ ಪದಗಳನ್ನ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು ಅಂತ ಹೇಳಿ. ನೋಡಿ, ಮುಂದೆ ಹೇಳ್ತಾರೆ, ವೇದ ಸೂತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ. ಎಲ್ಲನೂ ಒಂದು ಉದ್ದೇಶ. ವೇದ ಸಾಹಿತ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರೊಬ್ಬ ಸೃಷ್ಟಿಕರ್ತ ಇದನೋ ಆ ಸೃಷ್ಟಿಕರ್ತನ ಪ್ರೀತಿಗೋಸ್ಕರ ಇಡೀ ಸೃಷ್ಟಿ ಆಗಿದೆ. ನೋಡಿ, ಈಗ ಸ್ಥಿತಿ ನಡೀತಾ ಇದೆ. ಎಲ್ಲವೂ ಏನೇನೆಲ್ಲ ಸೃಷ್ಟಿಯಲ್ಲಿ ಇದೆಯೋ ಅವೆಲ್ಲವೂ ಆ ದೇವೋತ್ತಮ ಪರಮ ಪುರುಷನ ಸುಪ್ರೀತಿಗಾಗಿ ಇದೆ ಅಂತ ಹೇಳಿ. ನೋಡಿ, ಈಗ ನಿಮ್ಮನೆ ನಿಮ್ಮ ಮನೇನು ಕೂಡ ಒಂದು ಸೃಷ್ಟಿ. ನೀವೇ ಕಟ್ಕೊಂಡಿದ್ದೀರಿ. ನಿಮ್ ಮನೆಗಳನ್ನ ನೀವು ಕಟ್ಕೊಂಡಿದ್ದೀರಿ ಅಲ್ವಾ? ಯಾರಿಗೋಸ್ಕರ ಕಟ್ಕೊಂಡಿದ್ದೀರಿ? ನಿಮ್ಮನೆ ನಿಮಗೋಸ್ಕರ ಕಟ್ಕೊಂಡಿದ್ದೀರಿ, ನಿಮ್ ಪ್ರೀತಿಗೋಸ್ಕರ
ಅಲ್ವಾ? ಪಕ್ಕದ ಮನೆಯವ್ರ ಪ್ರೀತಿಗೆ ಏನಲ್ಲ. ನೀವು ಆ ಮನೆಯನ್ನ ಎಂಜಾಯ್ ಮಾಡಕ್ಕೆ, ನಿಮ್ಮ ಭೋಗಕ್ಕೆ, ನಿಮ್ಮ ಅನುಕೂಲಕ್ಕೆ ನಿಮ್ಮ ಮನೆಯನ್ನ ನೀವು ಕಟ್ಕೊಂಡಿದ್ದೀರಿ. ಅದೇ ತರ ನೋಡಿ, ಒಂದು ಜೇಡ್ ರೂಢನು ಕೂಡ ನೋಡಿ, ಅದ್ರ ಜೇಡರ ಬಲೆ ಕಟ್ಟುತ್ತೆ. ಏನು ಕಟ್ಕೊಳ್ಳುತ್ತೆ? ಅದಕ್ಕೋಸ್ಕರ ಕಟ್ಟುತ್ತೆ. ಅದೇ ಎಂಜಾಯರ್ ಅದರಲ್ಲಿ. ಅದೇ ತರ ಈ ಸೃಷ್ಟಿ ಜಗತ್ತು ಕೂಡ ನೋಡಿ, ಜಗತ್ತಿನ ಸೃಷ್ಟಿಕರ್ತ ಯಾರಿದನೋ ಆತನ ಎಂಜಾಯ್ಮೆಂಟ್ಗೋಸ್ಕರ ಕಟ್ಟಿದ್ ಮಾಡಿದಾನೆ. ನೋಡಿ, ಆ ಸೃಷ್ಟಿಯ ಭಾಗವಾದಂತ ಎಲ್ಲಾ ವಸ್ತುಗಳು, ಎಲ್ಲಾ ನೋಡಿ ಜೀವಿಗಳು, ಅದರ ಅಂಗ ಭಾಗವಾಗಿರೋವು ನೋಡಿ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ಬೇಕು. ನೋಡಿ, ಅದರ ಭಾಗವಾಗಿ ನೋಡಿ, ಅದರಲ್ಲಿ ಮಾಡುವಂತ ಯಜ್ಞ, ದಾನ, ತಪ, ನೋಡಿ ಒಂದು ಪೂಜೆ, ನೀವೆಲ್ಲ ಏನ್ ಮಾಡ್ತೀರಿ ಅದು ಆತನ ಸುಪ್ರೀತಿಗೆ ಆಗಿರ್ಬೇಕು. ನೋಡಿ, ನಾನು ಯಾವ್ದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ, ನನಗ ಸಂಬಳ ಕೊಡ್ತಿದ್ದಾರೆ ಅಂದ್ರೆ, ಈಗ ನಾನು ಯಾರ ಪ್ರೀತಿಗೋಸ್ಕರ, ಖುಷಿಗೋಸ್ಕರ ಅಲ್ಲಿ ಕೆಲಸ ಮಾಡ್ಬೇಕು? ಆ ಯಜಮಾನನ ಖುಷಿಗೋಸ್ಕರ ಪ್ರಭುಜಿ. ನೋಡಿ, ಆ ಸಂಸ್ಥೆಯ ಯಜಮಾನನ ಖುಷಿಗೋಸ್ಕರ, ಆತನ ಸಂತೃಪ್ತಿಗೋಸ್ಕರ ಕೆಲಸ ಮಾಡ್ಬೇಕು. ಇದು ತುಂಬಾ ಕಷ್ಟನ ಅರ್ಥ ಮಾಡ್ಕೊಳ್ಳೋದು. ಏನೂ ಇಲ್ಲ. ನೋಡಿ, ಜಗತ್ತಿದೆ, ನೋಡಿ ನಿಮ್ಮ ಮನೆ ಇದೆ, ನಿಮ್ಮ ಮನೆಗೆ ಓನರ್ ಅಂತ ಇದ್ದಾನೆ, ನಿಮ್ಮ ಮನೆಯನ್ನು ಎಂಜಾಯ್ ಮಾಡೋರು ಅಂತ ಇದಿರಿ. ಅದೇ ತರ ಸೃಷ್ಟಿ ಜಗತ್ತಿದೆ, ಆ ಜಗತ್ತಿನ ನೋಡಿ ಇದೇ ತರನೇ ಒಂದು ಮನೆಗೆ ಹೆಂಗೆ ಓನರ್ ಅಂತ ಇರ್ತಾನೋ, ಹಂಗೆ ಈ ಜಗತ್ತಿಗೂ ಕೂಡ ಒಬ್ಬ ಓನರ್ ಅಂತ ಇರ್ತಾನೆ. ನೋಡಿ, ಆತನ ಎಂಜಾಯರ್, ಅಲ್ಟಿಮೇಟ್ ಫೈನಲ್ ಎಂಜಾಯರ್ ಆತನೇ ಆಗಿರ್ತಾನೆ. ಈಗ ಒಂದು ಮನೆಯಲ್ಲೂ ನೋಡಿ, ಮನೆಯಲ್ಲಿರೋ ಭಾಗವಾಗಿರುವಂತ ಸದಸ್ಯರುಗಳೆಲ್ಲರೂ ನಿಜವಾಗಿ ಹೇಳ್ಬೇಕಂದ್ರೆ ಮನೆ ಓನರಿನ ನೆರಳಲ್ಲಿ, ಆಶ್ರಯದಲ್ಲಿ, ಆತನ ಖುಷಿಯಲ್ಲಿ ಬದುಕ್ತಾರೆ. ಆಕ್ಚುಲಿ ಅಲ್ಟಿಮೇಟ್ ಆಗಿ ಹೇಳ್ಬೇಕಂದ್ರೆ ಆ ಮನೆ ಓನರ್ಗೂ ಕೂಡ ಅದೇ ತರನೇ ಉದ್ದೇಶ ಇರುತ್ತೆ. ತಾನಲ್ಲ, ತಾನಷ್ಟೇ ಅಲ್ಲ, ನಮ್ಮ ಬಳಗ ಮನೆಯಲ್ಲಿರೋರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ಆತನು ಕೂಡ ಎಲ್ಲ ಕೆಲಸಗಳನ್ನ ಮಾಡ್ತಾನೆ. ನೋಡಿ, ಜಗತ್ಪತಿಯಾದಂತ ನೋಡಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಕೂಡ ಹಂಗೇನೆ. ಯಾರಿಗೋಸ್ಕರ ಇವೆಲ್ಲ ಮಾಡ್ಬೇಕು ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಯಾವತ್ತಾದ್ರೂ ಕೇಳ್ಕೋಬೇಕು. ನೋಡಿ, ಹಂಗೆ ಉಪನಿಷತ್ತಿನ ಹಲವಾರು ಶ್ಲೋಕಗಳಲ್ಲಿ ಇದನ್ನ ಉಲ್ಲೇಖ, ಉದಾಹರಣೆಗಳು ಬರ್ತವೆ. ನೀವು ಬಹಳ ಸತಿ ಕೇಳೇ ಇರ್ತೀರಿ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಯಾರಾದ್ರೂ ಇದ್ರ ಅರ್ಥ ಹೇಳ್ತೀರಾ? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ನಿತ್ಯವಾಗಿರೋನು ಆತ್ಮ. ನಿತ್ಯೋ ನಿತ್ಯಾನಾಂ ಅಂದ್ರೆ ಏನು? ನಿತ್ಯೋ ನಿತ್ಯಾನಾಂ ಯಾವಾಗ್ಲೂ ಇರ್ತಾರೆ, ಅವರಿಗೆ ಸಾವಿರಲ್ಲ ಅಂತ. ಯಾವಾಗ್ಲೂ ಇರ್ತಾರೆ ನಾವು. ಸಂಸ್ಕೃತ ವ್ಯಾಕರಣ ಪ್ರಕಾರ ಹೇಳ್ತೀರಾ? ನಿತ್ಯೋ ನಿತ್ಯಾನಾಂ. ನಿತ್ಯಾನಾಂ ಅಂದ್ರೆ ಏನು? ಸದಾ ಇರೋನು. ಹರೇ ಕೃಷ್ಣ ಪ್ರಭು. ನಿತ್ಯವಾಗಿರೋದಲ್ವಾ ಪ್ರಭು? ನಿತ್ಯೋ ನಿತ್ಯಾನಾಂ. ನಿತ್ಯೋ ನಿತ್ಯಾನಾಂ ಅಂದ್ರೆ ಜಪ ಒಂದು ಮಾಡೋದು. ಅಲ್ಲ, ಇಲ್ಲ, ಕೇಳಿಸ್ಕೊಳ್ಳಿ ದಯವಿಟ್ಟು. ಇದು ತುಂಬಾ ಸತಿ ಹೇಳಿದ್ದೀನಿ, ನೀವು ಜ್ಞಾಪಕ ಇಟ್ಕೋಬೇಕು. ನಿತ್ಯೋ ಅಂದ್ರೆ ಒನ್ ಸಿಂಗುಲರ್, ಒಬ್ಬ ಅಂತ. ಸಂಸ್ಕೃತ ಭಾಷೆ ವ್ಯಾಕರಣದಲ್ಲಿ ನಿತ್ಯೋ ಅಂದ್ರೆ ಏಕವಚನ, ನಿತ್ಯಾನಾಂ ಅಂದ್ರೆ ಬಹುವಚನ. ಒಬ್ಬ ನಿತ್ಯ ಇದ್ದಾನೆ, ಬಹಳಷ್ಟು ಜನ ನಿತ್ಯಗಳಿದಾವೆ ಅಂತ ಅರ್ಥ. ನೋಡಿ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಒಂದು ಚೇತನ ಇದೆ, ಇನ್ನೊಂದು ಬಹಳಷ್ಟು ಚೇತನಗಳಿದಾವೆ ಅಂತ ಆತ್ಮ ಅರ್ಥ. ಮತ್ತು ಪರಮಾತ್ಮ. ಆತ್ಮದಲ್ಲಿ ಪರಮಾತ್ಮ ಯಾವಾಗ್ಲೂ ನೆಲೆಸಿರ್ತಾನೆ. ಒಬ್ಬ ಇದ್ದಾನೆ, ಈ ಚೇತನಗಳಾದಂಥವ್ರು, ನಿತ್ಯವಾದಂಥವ್ರು ಬಹಳಷ್ಟು ಜನ ಇದ್ದಾರೆ. ನೋಡಿ, ಎರಡು ಬಗ್ಗೆ ಹೇಳ್ತಿರೋದು. ಒಬ್ಬ ನಿತ್ಯನಾದಂತ ಒಬ್ಬ ಚೇತನ ಇದ್ದಾನೆ, ನಿತ್ಯರಾದಂತ ಬಹಳಷ್ಟು ಚೇತನಗಳಿದಾವೆ. ಇದರ ಅರ್ಥ ಇದು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ. ಈತ ಒಬ್ಬ, ಈ ಬಹು ಇದಾವೆ ನೋಡಿ ಚೇತನಗಳು, ನಿತ್ಯವಾಗಿರುವಂತ ಚೇತನಗಳು ಅಂದ್ರೆ ಜೀವಿಗಳು ಅಂತ, ಅಂದ್ರೆ ನಾವೆಲ್ಲರೂ ಅಂತ. ನೋಡಿ, ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಎಲ್ಲ ಆಸೆಗಳನ್ನ, ಅವಶ್ಯಕತೆಗಳನ್ನ ಪೂರೈಸ್ತಾನೆ ಅಂತ ಅರ್ಥ.
ಯಾರು ಒಬ್ಬ ಇದನೋ ಆತ ಒಬ್ಬ ಎಲ್ಲ ಇತರ ಜೀವಿಗಳಿದಾವೆ ನೋಡಿ, ಬಹುನಾಂ ನಿತ್ಯಾನಾಂ ಬಹುನಾಂ ನೋಡಿ, ಇವುಗಳಿಗೆ ಬೇಕಾಗಿರೋ ಅವಶ್ಯಕತೆಗಳೆಲ್ಲ ಪೂರೈಸ್ತಾನೆ. ನೋಡಿ ಉದಾಹರಣೆಗೆ ನೋಡಿ, ಇವತ್ತು ಮಳೆ ಆಗ್ತಾ ಇದೆ ಅಲ್ವಾ? ನೋಡಿ ಇಡೀ ಕರ್ನಾಟಕದಲ್ಲಿ, ಭಾರತದಲ್ಲೆಲ್ಲ ಮಳೆ ಆಗ್ತಾ ಇದೆ. ಈ ಮಳೆ ನೀರಿನ ಅಗತ್ಯತೆಯನ್ನ ನೋಡಿ ಭಗವಂತ ಹೆಂಗೆ ಅವಶ್ಯಕತೆಯನ್ನು ಪೂರೈಸ್ತಾನೆ ನೋಡಿ. ನೋಡಿ ಎಲ್ಲಿದೆ ಸಮುದ್ರ, ನೋಡಿ ಎಲ್ಲಿದೆ ನಮ್ಮ 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 ಊರುಗಳು ಎಲ್ಲೆಲ್ಲಿದ್ದಾವೆ, ಅಲ್ಲಿ ವಾಟರ್ ಸಪ್ಲೈ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಿದ್ದಾನಲ್ವಾ? ಮಳೆ ಬರ್ತಿದ್ಯಾ? ನಿಮ್ಮೂರ್ ಕಡೆ ಎಲ್ಲ ಮಳೆ ಆಗ್ತಿದ್ಯಾ? ಹೌದು ಪ್ರಭುಜಿ, ಬರ್ತಾ ಇದೆ. ಎಲ್ಲ ಕಡೆ ನೋಡಿ, ಇದು ವಾಟರ್ ಸಪ್ಲೈ ಹೆಂಗೆ ವ್ಯವಸ್ಥೆ ಮಾಡಿದಾನೆ ಅಲ್ವಾ? ನೋಡಿ ಹಿಂಗೆ ವಾಟರ್ ಸಪ್ಲೈ ಮಾಡೋವನ್ಗೆ ನಿಮಗೂ ಕೂಡ ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ ಇವುಗಳಿಗೆಲ್ಲನೂ ಬಿಲ್ ಕಟ್ತಿರಲ್ವಾ? ಟ್ಯಾಕ್ಸ್ ಬಿಲ್ ಎಲ್ಲ ಕಟ್ತಿರಲ್ವಾ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿರಲ್ವಾ ನೀವು? ಅದೇ ತರನೇ ನೀರಿಗೂ ಕೂಡ ನಿಮ್ಗೆ ಹೆಂಗ್ ಸಪ್ಲೈ ಬರುತ್ತೋ ಅದಕ್ಕೂ ಕೂಡ ಒಂದು ಟ್ಯಾಕ್ಸ್ ಅಂತ ಕಟ್ಬೇಕು. ಅದೇ ಯಜ್ಞ ನೋಡಿ. ಯಜ್ಞ ಅಂತ ಏನ್ ಮಾಡ್ತೀವೋ ನೋಡಿ, ಅದನ್ನೇ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ವಿ. ಯಾವ್ದ್ರಲ್ಲಿ? ಭೋಕ್ತಾರಂ ಯಜ್ಞ ತಪಸಾಂ ಅನ್ನೋ ಶ್ಲೋಕದಲ್ಲಿ. ಆಮೇಲೆ ಅನ್ನಾತ್ ಭವಂತಿ ಭೂತಾನಿ ಯಜ್ಞಾತ್ ಭವಂತಿ ಪರ್ಜನ್ಯೋ, ಪರ್ಜನ್ಯಾತ್ ಅನ್ನ ಸಂಭವ. ಯಾರಾದ್ರೂ ಹೇಳ್ತಾರೆ ಇದ್ರ ಅರ್ಥ ಏನು? ಅನ್ನಾತ್ ಭವಂತಿ ಭೂತಾನಿ ಅಂದ್ರೆ ಎಲ್ಲಾ ಜೀವಿಗಳು ಆಹಾರ ಧಾನ್ಯಗಳಿಂದಲೇ ಜೀವಿಸುತ್ತದೆ ಅಂತ. ಅನ್ನ ಹೆಂಗ್ ಬರುತ್ತೆ? 3.14 ಮಳೆಯಿಂದ ಬರುತ್ತೆ ಪ್ರಭುಜಿ. 3.14 ಓದಿ ಮಾತಾಜಿ. अन्नाद् भवन्ति भूतानि पर्जन्यादन्न संभव ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವಃ. ಅನುವಾದ: ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಹರೇ ಕೃಷ್ಣ. ನೋಡಿ, ಯಜ್ಞಗಳು ಎಲ್ಲಿಂದ ಉದ್ಭವಿಸುತ್ತೆ ಅಂದ್ರೆ ನಿಯತ ಕರ್ಮಗಳಿಂದ ಉದ್ಭವಿಸುತ್ತೆ. ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್, ನಾವು ಏನೇನೆಲ್ಲ ಮಾಡಬೇಕು ಆ ಮಾಡುವುದರ ಒಂದು ಭಾಗ ಯಜ್ಞ. ಅದೇ ಒಂದೇನೋ ಸಪರೇಟ್ ಅಲ್ಲ. ಯಜ್ಞ ಅಂತಂದ್ರೆ ಒಂದು ಬೆಂಕಿ ಉರಿಸ್ಕೊಂಡು ಅದಕ್ಕೆ ತುಪ್ಪ ಸುರ್ಕೊಂಡು ಮಂತ್ರಗಳು ಹೇಳ್ಕೊಂಡಿರೋದೇ ಯಜ್ಞ ಅಲ್ಲ ನೋಡಿ. ಯಜ್ಞ ಅಂತಂದ್ರೆ ಇಂಗ್ಲಿಷಲ್ಲಿ ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಸ್ಯಾಕ್ರಿಫೈಸ್ ಅಂದ್ರೆ ಏನನ್ನ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಡೋದು? ನಮ್ಮದು ನೋಡಿ, ನಮ್ಮದು ಏನಿದೆಯೋ ಅದನ್ನು ಕೊಡೋದು, ಬೇರೆಯವ್ರಿಗೆ ಕೊಡೋದು. ಬೇರೆಯವ್ರಿಗೆ ಅಂದ್ರೆ ಯಾರಿಗೆ ಕೊಡೋದು? ಯಾರ್ಯಾರಿಗೂ ಕೊಡೋದಾ? ಈಗ ನೀವು ಗೌರ್ಮೆಂಟ್ ಬೆಸ್ಕಾಂ ಎಲೆಕ್ಟ್ರಿಸಿಟಿ ಸಪ್ಲೈ ತಗೋತೀರಿ, ಬೇರೆ ಕಂಪನಿಗೆ ಹೋಗಿ ಬಿಲ್ ಕೊಡ್ತೀರಾ ಅಥವಾ ಅದೇ ಕಂಪನಿಗೆ ನೀವು ಪೇ ಮಾಡ್ಬೇಕಾ? ಅದೇ ಕಂಪನಿಗೆ ಕೊಡ್ಬೇಕು. ನೋಡಿ, ಹಂಗೆ ಈ ಧರ್ಮಶಾಸ್ತ್ರಗಳು ನಮ್ಗೆ ಏನ್ ಹೇಳ್ಕೊಡ್ತಾವಂದ್ರೆ ಯಜ್ಞ ಯಾರಿಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹೇಗೆ ಯಜ್ಞ ಮಾಡ್ಬೇಕು, ಯಾವ ಒಂದು ಭಾವದಲ್ಲಿ, ಯಾರ ಸುಪ್ರೀತಿಗೆ. ಹೆಂಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂತ ಕಂಪನಿಗೆ ನಾವು ಬಿಲ್ ಕಟ್ಟಿದ್ರೆ ನಮಗೆ ಸಪ್ಲೈ ಕಂಟಿನ್ಯೂ ಆಗುತ್ತೋ, ಅದೇ ತರನೇ ಈ ನಮಗೆ ಸಿಗುವಂತ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಅದು ವಾಟರ್ ಸಪ್ಲೈ ಆಗ್ಬೋದು, ಫುಡ್ ಸಪ್ಲೈ ಆಗ್ಬೋದು ನೋಡಿ, ಎಲ್ಲನೂ ಏನೇನೆಲ್ಲ ನಾವು ಜಗತ್ತಲ್ಲಿ ಈ ಸಂಪನ್ಮೂಲಗಳು, ಈ ಅನುಕೂಲ ಇಟ್ಕೊಂಡಿದೀವೋ ಇವೆಲ್ಲ ಸಿಗ್ಬೇಕು ಅಂದ್ರೆ ಯಜ್ಞ ಮಾಡ್ಬೇಕು, ಟ್ಯಾಕ್ಸ್ ಕಟ್ಬೇಕು ಅಂತ ನೋಡಿ. ಅದನ್ನೇ 13ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯಜ್ಞ ಶಿಷ್ಟಾನ್ನ ಸಂತೋ ಮುಚ್ಚಂತೆ ಸರ್ವ ಕಿಲ್ಪಿಷೈ ಭುಂಜತೆ ತೇ ಸ್ವಗಂ ಪಾಪ ಯೇ ಚಂತ್ಯಾತ್ಮ ಕಾರಣ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ ನೋಡಿ. ಇದನ್ನ ನಾವು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನೋಡಿ. ಆದಾಯ ಬಂದದನ್ನೆಲ್ಲ ನೀವೇ ತಿಂದ್ಬಿಟ್ರೆ ಗೌರ್ಮೆಂಟ್ ಸುಮ್ಮನೆ ಬಿಡ್ತಾರ? ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೋ ಏನ್ ಮಾಡ್ತಾರೆ ಗೊತ್ತಾ? ಇನ್ಕಮ್ ಟ್ಯಾಕ್ಸ್ ಅವರು ಕೇಸ್ ಬುಕ್ ಮಾಡ್ತಾರೆ ಪ್ರಭು. ಅದರಲ್ಲಿ ಕೇಸ್ ಬುಕ್ ಮಾಡ್ತಾರೆ, ದಂಡ ವಸೂಲಿ ಮಾಡ್ತಾರೆ ನೋಡಿ. ಆದ್ರೂ ನೀವು ಫೈನ್ ಹಾಕ್ತಾರೆ ಪ್ರಭು. ಫೈನ್ ಹಾಕ್ತಾರೆ ನೋಡಿ. ಮುಂದಿನ ತೀವ್ರ ಹೋದಾಗ
ಅದೆಲ್ಲ ಏನು ಕಟ್ತಾನೆ ಇಲ್ಲ, ನೀವು ಕಟ್ಟಲ್ಲ ಅಂದ್ರೆ ನೋಡಿ ಜಪ್ತಿ ಮಾಡ್ತಾರೆ, ಜೈಲು ಕೂಡ ಅಕೌಂಟ್ ಆ ಕಂಪನಿ ಅಕೌಂಟ್ ನ ಸೀಸ್ ಸದ್ಯಕ್ಕೆ ಮಾಡ್ತಾರೆ. ಇದು ಮಾಡಿರ್ತಾರೆ ಪ್ರಭು, ಸೀಸ್ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿ. ನೋಡಿ ಈ ತರದೆಲ್ಲ ಆಗತ್ತೆ. ಅದೇ ತರನೇ ನೋಡಿ 13ನೇ ಅಧ್ಯಾಯ 3ನೇ ಅಧ್ಯಾಯದ 13ನೇ ಶ್ಲೋಕ ಕೂಡ ಅದನ್ನೇ ಹೇಳೋದು. ನೋಡಿ ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ನೋಡಿ ನಿಮ್ಗೇನೋ ಒಂದು ಕೋಟಿ ರೂಪಾಯಿ ದುಡ್ಡು ಬಂತು ಅನ್ಕೊಳ್ಳಿ, ಇನ್ಕಮ್. ಅದರಲ್ಲಿ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಸಾಮಾನ್ಯವಾಗಿ? 1 ಕೋಟಿ ರೂಪಾಯಿ ಇನ್ಕಮ್ ಬಂತಪ್ಪ, 1 ಲಕ್ಷ 10 ಲಕ್ಷನ ಕಟ್ಬೇಕಾಗುತ್ತೆ ಪೂಜಿ. 1 ಲಕ್ಷಕ್ಕೆ 10,000 10,000 ಕೊಡ್ತಾರೆ. ಇರುತ್ತೆ. 10% ಇರ್ಬೇಕು. 1 ಲಕ್ಷ 10 ಲಕ್ಷ 10 ಲಕ್ಷ 30% ಕಟ್ಟಬೇಕು. ಎಷ್ಟು? 30 lakhs ಪ್ರಭುಜಿ. 32 10%. 60 lakhs 2 ಕೋಟಿ ಅಂದ್ರೆ 30%. 1 ಕೋಟಿಲಿ ಬಂದ್ರೆ 30% ಕೊಡ್ಬೇಕು. ನೋಡಿ ಅದಕ್ಕೊಂದು Okay. ಇರುತ್ತೆ ನೋಡಿ, ಅವೆಲ್ಲನೂ ಬೇರೆ, ಅವೆಲ್ಲ ಬೇರೆ ಆಯ್ತು. ನೋಡಿ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ, ಅಷ್ಟು ಕೊಟ್ಬಿಟ್ರೆ ಆ ಆ ದುಡ್ಡನ್ನ ಏನಂತ ಹೇಳ್ತಾರೆ ಈಗ? ವೈಟ್ ಅಂತಾರೋ ಬ್ಲ್ಯಾಕ್ ಅಂತಾರೋ? ವೈಟ್ ಅಂತಾರೆ. ವೈಟ್ ಪ್ರಭು, ವೈಟ್. ನೋಡಿ ವೈಟ್ ಮನಿ ಅಂತ ಹೇಳ್ತಾರೆ, ಇಲ್ದಿದ್ರೆ ಬ್ಲ್ಯಾಕ್ ಮನಿ ಅಂತ ಹೇಳ್ತಾರೆ. ನೋಡಿ ಸರ್ಕಾರಕ್ಕೆ ಕಟ್ಬೇಕಾಗಿರೋಂಥ ದುಡ್ಡು ಕೊಟ್ಟದನ್ನ ಕಟ್ಬಿಟ್ರೆ ಅವನು ಇನ್ನು ಉಳಿದದ್ದು ಏನಿರುತ್ತೆ ನೋಡಿ, 1 ಕೋಟಿಲಿ 70 ಲಕ್ಷ. ನೋಡಿ ಈ ತರದ ದಿಲ್ ಆಗಿ ಅದನ್ನು ಘೋಷಣೆ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಮಜಾ ಮಾಡ್ಕೊಂಡ್ರೂ ಕೂಡ ಯಾರು ಏನು ಕೇಳೋದಿಲ್ಲ. ನಾನು ಕೆಲವ್ರನ್ನೆಲ್ಲ ನೋಡಿದ್ದೀನಿ, ಕೆಲವು ದೊಡ್ಡ ದೊಡ್ಡ ಶ್ರೀಮಂತರುಗಳು ನೋಡಿ, ಅವ್ರು ಹೇಳ್ತಾರೆ ನೋಡ, ದೊಡ್ಡ ಐಷಾರಾಮಿ ಕಾರುಗಳು ಇವೆಲ್ಲಾನು ನೋಡಿ ಓಡಾಡ್ತಿರ್ತಾರೆ. ಕೆಲವರು ಕಮೆಂಟ್ ಮಾಡ್ತಾರೆ, ನಾನು ವೈಟ್ ಅಲ್ಲಿ ಇದು ಇನ್ಕಮ್ ಟ್ಯಾಕ್ಸ್ ಘೋಷಣೆ ಮಾಡ್ಕೊಂಡು ತಗೊಂಡಿರೋ ಕಾರ್ ಇದು ಅಂತ ಹೇಳ್ತಾರೆ. ನೋಡಿ ಅವರು ದಿಲ್ದಾರು ನೋಡಿ, ಅವ್ರಿಗೆ ನೋಡಿ ಹಂಗೆ ಕಟ್ಟುವಂತ ಟ್ಯಾಕ್ಸ್, ಯಜ್ಞ ಟ್ಯಾಕ್ಸ್ ಕಟ್ಬಿಟ್ರೆ ನೋಡಿ ಅದು ಬ್ಲ್ಯಾಕ್ ವೈಟ್ ಆಗ್ಬಿಡುತ್ತೆ, ನೋಡಿ ಬಣ್ಣ ಚೇಂಜ್ ಆಗ್ಬಿಡುತ್ತೆ. ನೋಡಿ ಅದೇ ತರನೇ ನಮ್ಮ ಬದುಕಲ್ಲೂ ಕೂಡ ಯಜ್ಞಗಳನ್ನ ಮಾಡಿದ್ರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿ ದಿಲ್ದರಾಗಿ ಆ ಉಳಿದದ್ದ ಆ ದುಡ್ಡನ್ನ ಹೆಂಗೆ ನೋಡಿ ಉಪಯೋಗಿಸ್ಕೋಬಹುದು, ಆ ತರ ಯಜ್ಞ ಮಾಡುವಂತೆ. ಅದು ಹೆಂಗೆ? ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ, ಹೆಂಗೆಂಗೋ ಅಲ್ಲ, ಏನೇನೋ ಅಲ್ಲ. ನೋಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಬೇಕಲ್ವಾ, ಅದೇನ್ ಪರ್ಸೆಂಟ್ ಅಷ್ಟಿರುತ್ತೆ ಅಂತೇಳಿ ಅಲ್ವಾ? ಹೌದು ಪ್ರಭು. ಬೇರೆ ಯಾರಿಗೋ ಎಲ್ಲೂ ಕೊಟ್ಬಿಟ್ಟು ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ ಅಂತ ಅನ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಆ ಆಕ್ಟ್ ಪ್ರಕಾರ ನೋಡಿ, ಅವರ ರೂಲ್ಸ್ ಪ್ರಕಾರ ಯಾರಿಗೆ ಎಷ್ಟು, ಯಾವಾಗ, ಎಲ್ಲಿ, ಹೇಗೆ ಕಟ್ಟಬೇಕು ಅಂತ ಇದೆಯೋ ಅದೇ ತರನೇ ಭೌತಿಕ ಪ್ರಪಂಚದಲ್ಲಿ ಬದುಕೋರ್ಗೂ ಕೂಡ ಯಜ್ಞಗಳು ಮಾಡಬೇಕು ಅಂತ ಇದೆ. ಆ ಯಜ್ಞಗಳನ್ನು ಮಾಡೋದು ವಿಧಾನ ಇದೆ ನೋಡಿ, ಅದನ್ನೇ ಈ ಶ್ಲೋಕಗಳಲ್ಲಿ 13ನೇ ಅಧ್ಯಾಯದ 13, 14 ನೋಡಿ ಈ ಶ್ಲೋಕಗಳೆಲ್ಲ ಓದ್ತಾ ಇದ್ರೆ ನಿಮ್ಗೆ ನೋಡಿ ಇದೆಲ್ಲ ಗೊತ್ತಾಗುತ್ತೆ. ನೋಡಿ ಇಲ್ಲಿ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, 3ನೇದ್ರೆ, ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವನು ನಿಜವಾಗಿಯೂ ಕಳ್ಳನೇ ಅಂತ ಹೇಳಿ ಭಗವದ್ಗೀತೆ 3ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಕಳ್ಳ ಅಂತ ಹೇಳ್ತಾರೆ. ನೋಡಿ ನಮ್ಮ ಇನ್ಕಮ್ ಟ್ಯಾಕ್ಸ್ಗಳು ಇಂಥವುಗಳ ಕಟ್ಟದೇ ಇದ್ರೆ ನೋಡಿ, GST ಯಾರು ಕಂಪನಿಗಳು ನಡೆಸ್ತಿದ್ದಾರೆ ಅವರು GST ಕಟ್ಟೋದು ನೋಡಿ, ಇವೆಲ್ಲ ಕಟ್ಟಲೇಬೇಕು. ನೋಡಿ ಮೊನ್ನೆ UPI ಸ್ಕ್ಯಾನಿಂಗ್ ಮುಖಾಂತರ ಅಂಗಡಿಗಳವರಿಗೆ ನೋಡಿ, ಅವ್ರಿಗೇನು ಆದಾಯ ಅಂತ ಬರ್ತಿತ್ತೋ ಅದ್ರ ಮೇಲೆ ಗೌರ್ಮೆಂಟ್ ಹಿಡ್ಕೊಂಡಿದ್ರು, ಕಟ್ರಿ ಇಷ್ಟು ಟ್ಯಾಕ್ಸ್ ಅಂತ ಹೇಳಿ. ಹಿಂಗೆ ಇದು ಭೌತಿಕ ಪ್ರಪಂಚನೂ ಕೂಡ ಹಂಗೆ ನಡೀತಿರೋದು. ಹೆಂಗೆ ಒಂದು ಗೌರ್ಮೆಂಟು ಪ್ರಜೆಗಳು ಎಲ್ಲ ನಡೀತಿರೋ ಅದೇ ತರ ನೋಡಿ ಈ ಸೃಷ್ಟಿಕರ್ತ ನೋಡಿ, ಸೃಷ್ಟಿ ಆಗಿರೋ ನಮ್ಮಂತವ್ರು ನೋಡಿ, ಇವರೇ ನಾವೇ ನೋಡಿ, ನಿತ್ಯೋ ನಿತ್ಯಾನಾಂ ಚೈತನ್ಯಶ್ಚೈತನ್ಯಾನಾಂ ಏಕೋ ಬಹುನಾಂ ನೋಡಿ, ಇದು ಹಿಂಗೆ ನಡೆಯುವಂಥದ್ದು ನೋಡಿ. ಹಂಗೆ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ.
ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ನೋಡಿ ಹೆಂಗೆ ಒಂದು ಗೌರ್ಮೆಂಟ್, ಒಂದು ಸಿಟಿಸನ್ಸ್, ಪ್ರಜೆಗಳು ಮತ್ತೆ ಒಂದು ಸರ್ಕಾರ ಮಧ್ಯದಲ್ಲಿ ಸಂಬಂಧ ಇರುತ್ತೋ ಆ ತರ ಈ ವಿಶ್ವ ಸರ್ಕಾರಕ್ಕೂ ಕೂಡ ಹೋಲಿಸ್ಕೋಬಹುದು. ನೋಡಿ ಪರಸ್ಪರ ನೋಡಿ ಒಬ್ರು ನೋಡಿ ಅದೇ ತರನೇ ದೇವತೆಗಳು ಕೂಡ ನೋಡಿ ಮಳೆ ದೇವರು, ಮಳೆ ದೇವತೆ, ನೋಡಿ ಆಹಾರ, ನೋಡಿ ಇವೆಲ್ಲನೂ ಕೂಡ ನೋಡಿ ದೇವತೆಗಳ ಒಂದು ಕೃಪೆಯಿಂದ ಸಿಗುವಂಥದ್ದು. ನೋಡಿ ಹೆಂಗೆ ನಮ್ಗೆ ಗೌರ್ಮೆಂಟ್ ಕೃಪೆಯಿಂದ ನಮಗೆ ಕೆಲವೆಲ್ಲನೂ ಸೌಲಭ್ಯಗಳು ಸಿಗ್ತವೋ, ಸೌಕರ್ಯಗಳು ಸಿಗ್ತವೋ, ಆ ತರ ವಿಶ್ವ ಸರ್ಕಾರದಲ್ಲೂ ಕೂಡ ಸಿಗುತ್ತೆ ಅಲ್ವಾ. ನೋಡಿ ಅದನ್ನೇ 10ನೇ ಅಧ್ಯಾಯದಲ್ಲಿ ಯಜ್ಞಗಳ ಬಗ್ಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ನೋಡಿ ಯಜ್ಞ ಅಂದ್ರೆ ನೋಡಿ 3ನೇ ಅಧ್ಯಾಯದಲ್ಲಿ ಬಹಳಷ್ಟು ವಿವರವಾಗಿದೆ ಕರ್ಮಯೋಗದಲ್ಲಿ. ನೋಡಿ ಇಲ್ಲಿ ಹೇಳ್ತಾರೆ 10ನೇ ಶ್ಲೋಕದಲ್ಲಿ 3ನೇ ಅಧ್ಯಾಯದ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ನೋಡಿ ಸ್ಪಷ್ಟವಾಗಿದೆ ಇಲ್ಲಿ ಯಾರಿಗೋಸ್ಕರ ಅಂತ ಇದೆ ನೋಡಿ ಸೃಷ್ಟಿ ಪ್ರಾರಂಭದಲ್ಲಿ. ನೋಡಿ ಇಲ್ಲೂ ಕೂಡ ಇವತ್ತಿನ ಶ್ಲೋಕನೋ ನಿನ್ನೆ ಶ್ಲೋಕದಲ್ಲೂ ಓದಿದಾಗ ಸೃಷ್ಟಿ ಕಾಲದಿಂದನೂ ಕೂಡ ನೋಡಿ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ಯಾವ ಕಾಲದಿಂದ? ಸೃಷ್ಟಿ ಕಾಲದಿಂದ. ನೋಡಿ 3ನೇ ಅಧ್ಯಾಯದ 10ನೇ ಶ್ಲೋಕದಲ್ಲೂ ಕೂಡ ಸೃಷ್ಟಿಯ ಪ್ರಾರಂಭದಲ್ಲಿ ಅಂತಾನೆ ಹೇಳ್ತಾರೆ. ನೋಡಿ ಈ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ನೋಡಿ 24ನೇ ಶ್ಲೋಕದಲ್ಲೂ ಕೂಡ ಸೃಷ್ಟಿ ಪ್ರಾರಂಭ ಕಾಲದಿಂದ ಮಾತಾಡ್ತಾರೆ ಅಲ್ವಾ. ನೋಡಿ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ನೋಡಿ ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆ ಕೈಗೂಡುತ್ತದೆ ಎಂದು ಹೇಳಿದನು. ಯಾರು ಹೇಳಿದನು? ದೇವೋತ್ತಮ ಪರಮ ನೋಡಿ ಇವ್ರು ಹೇಳೋರು ಕೃಷ್ಣ. ನೋಡಿ ಹೇಳೋರು ಹೇಳ್ತಾರೆ ಅಂದ್ರೆ ಆತ ವ್ಯಕ್ತಿ ಆಗಿರ್ತಾನೋ ಒಂದು ಲೈಟ್ ಆಗಿರುತ್ತೋ ವ್ಯಕ್ತಿನೇ ಆಗಿರಬೇಕು. ನೋಡಿ ಇದು ಪರಮ ಸತ್ಯದ ಬಗ್ಗೆ ನಮ್ಮ ವೈದಿಕ ಪರಂಪರೆಯಲ್ಲಿ, ಸನಾತನದಲ್ಲಿ ಧರ್ಮದಲ್ಲಿ ಮತ್ತೆ ಇತರೆ ಧರ್ಮಗಳಲ್ಲೂ ಕೂಡ ತುಂಬಾ ಗೊಂದಲ ಇದೆ. ಪರಮ ಸತ್ಯ ಯಾರು ಅಂತ ಕೆಲವರು ಹೇಳ್ತಾರೆ ಅದೊಂದು ಜ್ಯೋತಿ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಅದೊಂದು ಬೆಳಕು ಅಂತ ಹೇಳ್ತಾರೆ. ನೋಡಿ ಕೆಲವರು ಹೇಳ್ತಾರೆ ಅದೊಂದು ಬ್ರಹ್ಮ ಪ್ರಕಾಶ ಬ್ರಹ್ಮನ್ ಅಂತ ಹೇಳ್ತಾರೆ. ನೋಡಿ ಬ್ರಹ್ಮ ಪ್ರಕಾಶ, ಬೆಳಕು ಇವೆಲ್ಲನೂ ನೋಡಿ ಈ ತರದೆಲ್ಲ ಮಾತಾಡ್ತವ ಎಲ್ಲಾದ್ರೂ ನೋಡಿದೀರಾ? ಈ ತರ ಇಲ್ಲ ಪ್ರಭುಜಿ. ಕೊಡೋದು ತಗೊಳ್ಳೋದು ನೋಡಿ ಈ ತರದೆಲ್ಲನು ಕೊಡೋದು ತಗೊಳ್ಳೋದು, ದದಾತಿ ಪ್ರತಿಗೃಹಣಾತಿ ಭುಂಜತೆ ಭೋಜಯತೆ, ನೋಡಿ ಈ ತರದೆಲ್ಲ ಎಲ್ಲಾದ್ರೂ ನೋಡ್ತೀರಾ ಅಲ್ವಾ? ವ್ಯಕ್ತಿನೇ ಆಗಿರ್ಬೇಕಲ್ವಾ ಪರಮ ಸತ್ಯ. ಇವೆಲ್ಲ ಮಾತು ಹೇಳ್ಬೇಕಂದ್ರೆ ನೋಡಿ ಮಾತು ಹಾಡ್ಬೇಕಂದ್ರೆ ವ್ಯಕ್ತಿನೇ ಆಗಿರ್ಬೇಕಲ್ವಾ? ಹೌದು ಪ್ರಭುಜಿ. ಸಾಮಾನ್ಯ ಪ್ರಜ್ಞೆ. ಪರಮ ಸತ್ಯ ಯಾರು ಅಂದ್ರೆ ದೇವೋತ್ತಮ ಪರಮ ಪುರುಷ ವ್ಯಕ್ತಿ. ನೋಡಿ ಗಾಡ್ ಇಸ್ ಎ ಪರ್ಸನ್. ಇದು ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ದೊಡ್ಡ ವಿಚಾರ. ಹಲವಾರು ಧರ್ಮಗಳಲ್ಲಿ ಮತ್ತೆ ನಮ್ಮ ವೈದಿಕ ಧರ್ಮದಲ್ಲೇನೆ ಪರಮ ಸತ್ಯ ಅಂದ್ರೆ ವ್ಯಕ್ತಿ ಅಂದ್ರೆ ಒಪ್ಪೋದಿಲ್ಲ, ನಂಬೋದಿಲ್ಲ. ನೋಡಿ ಅವ್ರಿಗೆ ನಿರ್ಗುಣ ನಿರಾಕಾರ ನೋಡಿ ಈ ತರದ ವಿಚಾರಗಳು ನೋಡಿ ಹಂಗೆ ನೋಡಿ ಈ 3ನೇ ಅಧ್ಯಾಯದ ಇಡೀ 3ನೇ ಅಧ್ಯಾಯದಲ್ಲಿ ಇದೇ ವಿಚಾರಗಳು ಬರ್ತವೆ. 8ನೇ ಶ್ಲೋಕದಲ್ಲಿ 9ನೇ ಶ್ಲೋಕದಲ್ಲಿ ಹಿಂಗೆ ಹೇಳ್ತಾರೆ, ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. 9ನೇ ಶ್ಲೋಕ, ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ನೋಡಿ ಸ್ಪಷ್ಟವಾಗಿ ಹೇಳ್ತೇವೆ, ಯಜ್ಞ ಅರ್ಥಾತ್ ಕರ್ಮಣ ಅನ್ಯತ್ರ ಲೋಕಾಹ. ಹರೇ ಕೃಷ್ಣ ಪ್ರಭುಜಿ, ವಾಯ್ಸ್ ಕೇಳೋದೇ ಇಲ್ಲ ಪ್ರಭುಜಿ. ಹೌದಾ ಮಾತಾಜಿ? ಬೇರೆಯವ್ರಿಗೂ ಈಗ ಇದೆಯಾ? ಕೇಳಿಸ್ತಾ ಇದೆ ಪ್ರಭು, ಕೇಳಿಸ್ತಾ ಇದೆ. ಮಾತಾಡಿ ಸೌಂಡ್ ಜೋರಾಗಿ ಇಟ್ಕೊಳ್ಳಿ.
ಕೇಳಿಸ್ತಾ ಇದೆ. ಓಕೆ ಓಕೆ. ನೋಡಿ ಅವ್ರು ವಿಷ್ಣು ಬಂದ್ ಮಾಡಿ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಮಾತಾಜಿ. ನೋಡಿ ಆ ಥರ ಮಾಡಿ ಮಾತಾಜಿ. ನೋಡಿ ಲಾಗೌಟ್ ಆಗಿ ಮತ್ತೆ ರಿಜಾಯ್ನ್ ಆಗಿ. ನೋಡಿ ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡಬೇಕು. ನೋಡಿ ನಾವು ಮಾಡುವಂತ ಎಲ್ಲ ಕೆಲಸಗಳು, ಕಾರ್ಯಗಳು, ಯಜ್ಞಗಳು, ತಪಸ್ಸುಗಳು, ದಾನಗಳು, ನೋಡಿ ನಾವು ಇವೆಲ್ಲವೂ ಯಾರೋ ಹೆಂಗೆ ನಾನು ಒಂದು ಸಂಸ್ಥೆಗೆ ಸೇವೆ ಮಾಡ್ತಿದ್ದೀನಿ, ಸಂಸ್ಥೆಯ ಭಾಗವಾಗಿದ್ದೀನಿ, ಸಂಸ್ಥೆಯಲ್ಲಿ ಸಂಬಳ ತಗೋತಿದ್ದೀನಿ ಅಂತಂದ್ರೆ ಆ ಸಂಸ್ಥೆಯ ಮುಖ್ಯಸ್ಥನ ಪ್ರೀತಿಗೋಸ್ಕರ ಮಾಡಬೇಕು. ಅದೇ ತರನೇ ಈ ಜಗತ್ತಲ್ಲಿ ನೋಡಿ ಬದುಕ್ತಾ ಇರೋ ನಾವು ನೋಡಿ ನಮ್ಗೆಲ್ಲ ಸೌಕರ್ಯ ಸೌಲಭ್ಯ ಎಲ್ಲ ಕೊಡ್ತಿದ್ದ ನೋಡಿ ಸೃಷ್ಟಿಕರ್ತ, ಆತನ ಪ್ರೀತಿಗೋಸ್ಕರ ಮಾಡ್ಬೇಕು ಅಂತ ಧರ್ಮ ಗ್ರಂಥಗಳೇ ಹೇಳ್ತಿದ್ದಾರೆ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ನೋಡಿ ನಾವು ಗೌರ್ಮೆಂಟ್ಗೆ ವಿಧೇಯವಾಗಿ ನೋಡಿ ಅದ್ರ ಕಟ್ಬೇಕಾಗಿರೋ ಟ್ಯಾಕ್ಸ್ಗಳು ನೋಡಿ, ಅದು ಏನೇನೆಲ್ಲ ಪ್ರಾಪರ್ಟಿ ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ನೋಡಿ ಕಮರ್ಷಿಯಲ್ ಟ್ಯಾಕ್ಸು, ನೋಡಿ ಇನ್ನೇನೇನೆಲ್ಲವೂ ಇದವೋ ನೋಡಿ, ಎಲ್ಲ ಬಿಲ್ಗಳು ನೋಡಿ ಏನೆಲ್ಲ ಕಟ್ಬೇಕೋ ಫೀಸ್ಗಳು ಇವೆಲ್ಲ ಕಟ್ಬಿಟ್ರೆ ನಾವು ನೋಡಿ ನಾವು ಬಸ್ ನೋಡಿ ಈಗ ಬಿಡಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಟಿಕೆಟ್ ಎಲ್ಲ ಫ್ರೀ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ನೋಡಿ ಇಲ್ಲದೆ ಇದ್ರೆ ಟಿಕೆಟ್ ತಗೊಳ್ಳೇಬೇಕು. ಟಿಕೆಟ್ ತಗೊಳ್ಳದೆ ನೀವು ಟಿಕೆಟ್ ತಗೊಳ್ಳದೆ ಬಸ್ಸಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ. ಟ್ರೈನ್ ಹತ್ತಿರಿ ಟ್ರೈನ್ ಟಿಕೆಟ್ ತಗೋಬೇಕು, ಫ್ಲೈಟ್ ಹತ್ತಿರಿ ಫ್ಲೈಟ್ ಟಿಕೆಟ್ ತಗೊಂಡಿರ್ಬೇಕು. ನೋಡಿ ಅದೇ ಥರನೇ ಫೆಸಿಲಿಟಿ ಯೂಸ್ ಮಾಡಬೇಕು ಅಂದರೆ ನಾವು ಕೂಡ ಅದಕ್ಕೆ ಪೇ ಮಾಡಬೇಕು. ನೋಡಿ ಅದನ್ನೇ ಯಜ್ಞ ದಾನ ತಪ ಅಂದರೆ ಇವೆಲ್ಲ ಪೇಮೆಂಟ್ಸ್. ಇವೆಲ್ಲ ಸೌಕರ್ಯಗಳು ಯೂಸ್ ಮಾಡಬೇಕಾ, ಚೆನ್ನಾಗಿ ಒಳ್ಳೆ ಸೌಕರ್ಯಗಳು ಯೂಸ್ ಮಾಡಬೇಕಾ, ಪೇ ಮಾಡಿ ಯೂಸ್ ಮಾಡಿ. ಪೇ ಆ್ಯಂಡ್ ಯೂಸ್. ಇವತ್ತಿನ ದಿನಕ್ಕೆ ನೋಡಿ ಟಾಯ್ಲೆಟ್ಗಳು ಕೂಡ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಗಳು ಬಂದಿದ್ದಾವೆ. ನೋಡಿ ಆ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಗಳನ್ನು ನೋಡಿದ್ರೆ ಅವುಗಳನ್ನು ಬಹಳ ವ್ಯವಸ್ಥಿತವಾಗಿ ಇಟ್ಕೊಂಡಿರ್ತಾರೆ. ನೋಡಿರ್ತೀರಾ, ಕ್ಲೀನ್ ಮಾಡಿ ಟೈಮಿಗೆ ನೀಟಾಗಿ ನೋಡಿ ಪೇ ಮಾಡಿ ಯೂಸ್ ಮಾಡೋದು. ನೋಡಿ ಅದು ಎಲ್ಲನೂ ಕೂಡ ಇವಾಗ ಮೊಬೈಲ್ ಇದು ಕೂಡ ಬಂದ್ಬಿಟ್ಟಿದೆ ಪ್ರಭು. ಮೊಬೈಲ್ ಟಾಯ್ಲೆಟ್ ಕೂಡ ಪೇ ಅಂಡ್ ಯೂಸ್. ನೋಡಿ ಈ ಜಗತ್ತನ್ನು ಕೂಡ ಹಂಗೇನೆ ಪೇ ಅಂಡ್ ಯೂಸೇ, ಫ್ರೀ ಯಾವುದು ಇಲ್ಲ ನೋಡಿ. ಹಂಗಾಗಿ ಯಾರಿಗೆ ಪೇ ಮಾಡಬೇಕು, ಹೇಗೆ ಪೇ ಮಾಡಬೇಕು ಅನ್ನೋದು ಇವತ್ತಿನ ವಿಚಾರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡಬೇಕು. 3ನೇ ಅಧ್ಯಾಯದ 9ನೇ ಶ್ಲೋಕ. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ನೋಡಿ ಹಂಗೆ ಇಲ್ಲಿದ್ರೆ ಗೌರ್ಮೆಂಟ್ ಅಲ್ಲೂ ಕೂಡ ನಮಗೆ ನೋಡಿ ಬಂಧನ ಮಾಡುತ್ತೆ. ನಮ್ಮ ಗೌರ್ಮೆಂಟ್ ನಾವು ಕಟ್ಬೇಕಾಗಿರೋ ಟ್ಯಾಕ್ಸ್ಗಳು ಸರಿಯಾಗಿ ಕಟ್ಟದೇ ಇದ್ರೆ ಬಂಧನ ಮಾಡುತ್ತೆ, ಗೌರ್ಮೆಂಟ್ ಅರೆಸ್ಟ್ ಮಾಡುತ್ತೆ. ಆದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು, ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀವಿ. ಹಿಂಗೆ ಇಂದಿನ ಅಧ್ಯಾಯದ ಶ್ಲೋಕಗಳನ್ನ, ಸಂಬಂಧಿತ ಶ್ಲೋಕಗಳನ್ನ ಉಟ್ಕೊಂಡು ಹೋದ್ರೆ ನೋಡಿ ಯಜ್ಞ ಯಾರಿಗ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ ಇದು ಕಲಿಯುಗ ಅಲ್ವಾ. ಈ ಸಂದರ್ಭ ನಾವು ಈ ಪ್ರಸ್ತುತ ಇದೀವಿ. ಇಲ್ಲೂ ಕೂಡ ಯಜ್ಞ ಒಂದೊಂದು ಯುಗಗಳಲ್ಲಿ ಒಂದೊಂದು ರೀತಿ ಆಗತ್ತೆ. ನೋಡಿ ಸತ್ಯಯುಗದಲ್ಲಿ ಮಾಡ್ತಿರೋದು ಕರ್ಮಗಳು ಯಜ್ಞಗಳೇ ಒಂದು ರೀತಿ. ಆಗಿನ ಕಾಲದಲ್ಲಿ ಇದ್ದಂತ ಜನಗಳ ಆಯುಸ್ಸೇ ನೋಡಿ ಬೇರೆ. ಇವತ್ತು ನೋಡಿ ತ್ರೇತಾಯುಗದಲ್ಲಿ ಇದ್ದಂತ ಆಯುಸ್ಸೇ ಬೇರೆ. ನೋಡಿ ಅದಿದ್ದಂತ ಶುದ್ಧತೆ ಅಶುದ್ಧತೆ ನೋಡಿ, ಮನಸ್ಸಿನ ಸ್ಥಿತಿ ನೋಡಿ, ಇವೆಲ್ಲವೂ ಕೂಡ ಬದಲಾಗುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನೋಡಿ ಈ ಪ್ರಸ್ತುತ ನೀವೆಲ್ಲರೂ ಎಷ್ಟೋ ವರ್ಷಗಳು ಈಗ ಕೆಲವು ಬದುಕಿದಿರಲ್ವಾ. ನೀವು ಬಾಲ್ಯದಲ್ಲಿದ್ದಂಗೆ ಇವತ್ತಿದೆಯಾ ವ್ಯವಸ್ಥೆಗಳು, ಸೌಕರ್ಯಗಳು, ಸೌಲಭ್ಯಗಳು, ವ್ಯವಸ್ಥೆಗಳು, ಇಲ್ಲ ಪ್ರಭು, ಬದಲಾಗ್ತಾ ಇರುತ್ತೆ. ಕಾನೂನು ನಿಯಮ ನೋಡಿ ಇವೆಲ್ಲನೂ ನೋಡಿ ಹೆಂಗೆ ಬದಲಾಗ್ತಿದೆಯೋ ಅದೇ ತರನೇ ಯಜ್ಞಗಳು ಮಾಡೋದು ಕೂಡ ಬದಲಾವಣೆ ಆಗುತ್ತೆ ಅಲ್ವಾ. ನೋಡಿ ಸತ್ಯಯುಗದಲ್ಲಿ ಮಾಡುವಂತ ಯಜ್ಞಗಳು ಈಗ ಮಾಡಕ್ ಆಗೋದಿಲ್ಲ. ನೋಡಿ ಹಿಂದೆ ಒಂದು 40-50 ವರ್ಷದಿಂದ ನೀವೇನು ಕಾನೂನಿತ್ತೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು, ನಾನು 40 ವರ್ಷದ ಹಿಂದೆ, 50 ವರ್ಷದ ಹಿಂದೆ, 60 ವರ್ಷದ ಹಿಂದೆ ಇನ್ಕಮ್ ಟ್ಯಾಕ್ಸ್ ಏನ್ ಸ್ಲ್ಯಾಬ್ ಇತ್ತೋ ಅಷ್ಟೇ ಕಟ್ತೀನಿ ಅಂದ್ರೆ ಆಗತ್ತಾ? ಆ ತರನೇ ಕಟ್ತೀನಿ ಅಂದ್ರೆ ಆಗತ್ತಾ? ಇಲ್ಲ ಪ್ರಭುಜಿ, ಜಾಸ್ತಿ ಕಟ್ಟಬೇಕು. ರೂಲ್ಸ್ ಬದಲಾಗತ್ತೆ, ಅದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ನೋಡಿ ಒಟ್ಟು ವ್ಯತ್ಯಾಸ ಆಗತ್ತೆ ಅನ್ನೋದು. ಹಂಗೆ ಈ ಕಾಲದಲ್ಲಿ ಯಜ್ಞ ಅಂದ್ರೆ ಯಾವುದು,
ಯಾವ ಯಜ್ಞ ಈ ಈ ಸಂದರ್ಭದಲ್ಲಿ ಮಾಡಕ್ಕೆ ಸಾಧ್ಯ? ಸಂಕೀರ್ತನ ಯಜ್ಞ. ಯಜ್ಞ ಪ್ರಭುಜಿ. ಜಪ ಜಪ ಯಜ್ಞ. ಕೀರ್ತನೆ ಪ್ರಭುಜಿ. ಸಂಕೀರ್ತನ ಯಜ್ಞ, ಜಪಯಜ್ಞ, ಭಗವಂತನ ನಾಮ ಜಪ. ನೋಡಿ ಹೆಂಗೆ ನೀವು ಹಂಗೇ ಗಮನಿಸಿ ನೋಡಿ, ಎಲ್ಲ ಧರ್ಮಗಳಲ್ಲೂ ಹೆಂಗೋ ಒಂದು ಆ ನಾಮಕ್ಕೇ ಬರ್ತಾರೆ. ನೋಡಿ ನಮಾಜ್ ಮಾಡ್ತಾರಲ್ವಾ, ನೋಡಿ ಮುಸ್ಲಿಮ್ರು ನಮಾಜಲ್ಲಿ ಏನ್ ಮಾಡ್ತಾರೆ ನೋಡಿ, ವಂದಿಸ್ತಾರೆ ನೋಡಿ, ಅದಕ್ಕೆ ಒಂದು ಹೇಳ್ತಾರೆ, ಅದ್ರಲ್ಲಿ ಭಗವಂತನನ್ನ ಹೊಗಳ್ತಾರೆ, ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಅಲ್ಲಾಹು ಅಕ್ಬರ್, ಗಾಡ್ ಇಸ್ ಗ್ರೇಟ್ ಅಂತ. ದೇವರು ಗ್ರೇಟ್ ಪರ್ಸನ್, ಗ್ರೇಟ್ ಅಂತ. ಅಲ್ಲಾಹು ಅಕ್ಬರ್ ನೋಡಿ. ಅವರು ಈ ಆಜಾನ್ ಕೂಗ್ತಾರೆ ನೋಡಿ, ಅದು ಮೂಲವಾಗಿ ಇದೆ ಏನು, ಅದೊಂದು ಯಜ್ಞ ನೋಡಿ. ನೋಡಿ ಅದರಲ್ಲಿ ನೋಡಿ ಆ ವಿಧಾನ ಕೊಟ್ಟಿರೋಂಥ ಪ್ರಕ್ರಿಯೆ ನೀವು ಕೇಳಿದ್ರೆ ನಿಮ್ಗೆ ಇದ್ರ ಅರ್ಥ ಆಗತ್ತೆ. ಅವ್ರು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಒಂದಿನಕ್ಕೆ ಎಷ್ಟು ಸತಿ ನಮಾಜ್ ಮಾಡ್ಬೇಕು? 5 ಸಲ ಪ್ರಭು. ಸಲ ಪ್ರಭುಜಿ. ನೋಡಿ ಕೊಟ್ಟಿರೋ 24 ಗಂಟೆಗಳಲ್ಲಿ 5 ಸರ್ತಿ ಯಜ್ಞ ಮಾಡ್ಬೇಕು. ಯಜ್ಞ ಅಂದ್ರೆ ಏನು ನೋಡಿ, ನನ್ನದು ಅನ್ನುವಂಥದ್ದನ್ನ ಕೊಡೋದು. ನನ್ನದು ಅನ್ನುವಂಥದ್ದು ಏನು? ಭಗವಂತನಿಗೆ ಅರ್ಪಿಸೋದು. ಸಮಯ ನನ್ನದು ಅನ್ನೋ ಪ್ರಭುಜಿ. ಆ ಒಂದು ಜಗತ್ತಲ್ಲಿ ಸಮಯ, ಟೈಮ್. ನೋಡಿ, ನನ್ನ ಸಮಯ, ನನ್ನ ಆಯ್ಕೆ, ನನ್ನ ಇಚ್ಛೆ, ಇದು ನಂದು ಅಲ್ವಾ? ನಂದು ಅನ್ನೋದನ್ನ ಕೊಡೋದು. ನಂದು ಅನ್ನೋದು ನನ್ನ ಹತ್ರ ಏನಿದೆ ಅಂದ್ರೆ ನನ್ನ ಸಮಯ ಇದೆ ಅಲ್ವಾ? ನೋಡಿ ನನ್ನ ಸಮಯ ಇದೆ, ಆ ಸಮಯ, ನನ್ನ ಇಚ್ಛೆ, ನನ್ನ ಆಯ್ಕೆ, ಇದೇ ನಂದು. ನಿಜವಾಗ್ಲೂ ನಂದೇ ಅಂತ ಏನಾದ್ರೂ ಈ ಜಗತ್ತಲ್ಲಿ ಇದ್ರೆ ಅದು ನನ್ನ ಸಮಯ, ನನ್ನ ಸಮಯ ಅಂತ ಹೇಳ್ತೀವಿ ನೋಡಿ. ಅದನ್ನು ಕೊಡೋದು. ಎಷ್ಟು ದಿನಕ್ಕೆ ಎಷ್ಟು ಸತಿ ಕೊಡೋದು? 5 ಸತಿ ಕೊಡೋದು ನೋಡಿ. ಅದಕ್ಕೆ ವಿಧಾನಗಳು ನೋಡಿ, ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ನೋಡಿ. ಇದು ಎಲ್ಲ ಧರ್ಮದಲ್ಲೂ ಇದೆ ನೋಡಿ, ಬೌದ್ಧ ಧರ್ಮದಲ್ಲೂ ಇದೆ ನೋಡಿ. ಅವರು ಕೂಡ ಅವ್ರದ್ದು ಏನೋ ಒಂದು ವಿಧಾನ ಇರುತ್ತೆ, ನಿಯಮಿತವಾಗಿ ದಿನನಿತ್ಯ ಮಾಡುವಂತ ಕೆಲವು ವಿಧಾನಗಳ ವಿಧಿಗಳಿದಾವೆ. ದಿನನಿತ್ಯ ಮಾಡುವಂಥದ್ದು, ವಾರಕ್ಕೊಂದ್ಸತಿ ಮಾಡೋದು, ತಿಂಗಳಿಗೊಂದ್ಸತಿ ಮಾಡೋದು ನೋಡಿ, ವರ್ಷಕ್ಕೊಂದ್ಸತಿ ಮಾಡೋದು ನೋಡಿ. ಪಾಕ್ಷಿಕವಾಗಿ ನೋಡಿ 15 ದಿನಕ್ಕೊಂದ್ಸತಿ ಮಾಡೋದು. ಇವತ್ತೇನು ವಿಶೇಷ ಪಾಕ್ಷಿಕವಾಗಿ? ಏಕಾದಶಿ ಪ್ರಭುಜಿ, ವಾಮನ ಏಕಾದಶಿ ನೋಡಿ. ಏಕಾದಶಿ ವ್ರತ ಮಾಡೋದು ಒಂದು ನಿಯಮಿತ ಸಮಯಗಳ ಅನುಗುಣವಾಗಿ ನೋಡಿ. ನಂದು ಅನ್ನುವಂಥದ್ದು ನನ್ನ ಸಮಯವನ್ನ ಕೊಡೋದು, ನನ್ನ ಆಯ್ಕೆಗಳು, ನನ್ನ ಇಚ್ಛೆಗಳು ನೋಡಿ. ಹಂಗೆ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ ಮಾಡೋದು ಅಂದ್ರೆ ಹಂಗೆ ನನ್ನದು ಅನ್ನುವಂಥದ್ದನ್ನ ಕೊಡೋದು. ಯಾರಿಗೋಸ್ಕರ? ಯಾರು ನಮಗೆಲ್ಲ ಈ ವ್ಯವಸ್ಥೆಗಳು, ಅನುಕೂಲಗಳು ಎಲ್ಲ ಮಾಡಿದನೋ ಆತನಿಗೋಸ್ಕರ ನೋಡಿ. ಇದು ಎಲ್ಲಾ ಧರ್ಮಗಳಲ್ಲೂ ಬರುತ್ತೆ ನೋಡಿ. ವಿಶೇಷವಾಗಿ ನಾಮ ಸಂಕೀರ್ತನೆ ಬರುತ್ತೆ ನೋಡಿ. ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ. ಇಲ್ಲಿ ಯಾರು ಹೇಳೋದತ್ತರ? ಪ್ರೈಸ್ ದ ಲಾರ್ಡ್, ಅಲ್ಲೂಲುಯಾ, ಅಲ್ಲೂಲುಯಾ, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ. ಯಾವ ಧರ್ಮದಲ್ಲಿ? ಕ್ರಿಶ್ಚಿಯನ್ ಅವರು. ಪ್ರೈಸ್ ದ ಲಾರ್ಡ್, ಭಗವಂತನ ನಾಮಕ್ಕೆ ಸಂಕೀರ್ತನೆಗಳಾಗಲಿ ಅಂತ ಹೇಳ್ತಾರೆ ನೋಡಿ. ಅವರು ನೇಮ್ ನೋಡಿ, ಅವರ್ ಫಾದರ್ ಇನ್ ಹೆವೆನ್, ಹ್ಯಾಲೋ ಬಿ ಯುವರ್ ನೇಮ್. ಯಾರಾದ್ರೂ ಗೊತ್ತಾ ಈ ತರದ್ದು? ಕನ್ನಡದಲ್ಲಿ ಹೇಳ್ತೀರಾ? ಯುವರ್ ಕಿಂಗ್ಡಮ್ ಕಮ್. ಯಾರಾದ್ರೂ ಕನ್ನಡದಲ್ಲಿ ಕೇಳಿದಿರಾ ಈ ತರ? ಯಾರು ಸ್ಕೂಲ್ಗಳಲ್ಲಿ ಈ ತರ ಪ್ರೇಯರ್ಸ್ ಕೇಳಿಲ್ವಾ? ನೋಡಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹ್ಯಾಲೋ ಬಿ ಯುವರ್ ನೇಮ್, ದೇವರೇ ನಿನಗೆ ನನ್ನ ವಂದನೆಗಳು ಅಂತ ಎಲ್ಲ ಹೇಳ್ತಾರೆ. ನಿನ್ನ ನಾಮಕ್ಕೆ, ಪವಿತ್ರ ನಾಮಕ್ಕೆ ಸಂಕೀರ್ತನೆಯಾಗಲಿ ನೋಡಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಶುರು ಮಾಡ್ತಾರೆ ನೋಡಿ. ಪರಲೋಕದಲ್ಲಿ ಓ ಮೈ ಗಾಡ್, ಬ್ಲೆಸ್ ಮೈ ಫಾದರ್, ಬ್ಲೆಸ್ ಮೈ ಮದರ್ ಅಂತ ಎಲ್ಲ ಅದು ಹೇಳ್ತಾರೆ ಪ್ರಭು ನೋಡಿ. ಯುವರ್ ಫಾದರ್ ಇನ್ ಹೆವೆನ್, ಹ್ಯಾಲೋ ಬಿ ಯುವರ್ ನೇಮ್, ಯುವರ್ ಕಿಂಗ್ಡಮ್ ಕಮ್, ಈ ತರ ಅವ್ರ ಪ್ರಾರ್ಥನೆ ಇರುತ್ತೆ ನೋಡಿ. ಹ್ಯಾಲೋ ಬಿ ಯುವರ್ ನೇಮ್ ಅಂತ ಅಂದ್ರೆ ನಿನ್ನ ನಾಮಕ್ಕೆ ಮಹಿಮೆಗಳಾಗಲಿ ಅಂತ ಕನ್ನಡದಲ್ಲಿ ನೋಡಿ. ಅಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದನ್ನು ಒಪ್ಕೊಳ್ತಾರೆ, ಏನಂದ್ರೆ ಅವರ್ ಫಾದರ್ ಇನ್ ಹೆವೆನ್ ಅಂತ ಹೇಳ್ತಾರೆ ನೋಡಿ. ಸ್ವರ್ಗಲೋಕದಲ್ಲಿರುವ ನಮ್ಮ ಪರಮ ತಂದೆಯೇ, ಪರಮಪಿತನೇ ಅಂತ ಹೇಳ್ತಾರೆ. ಈಗ ದೇವರು ವ್ಯಕ್ತಿನ ಒಂದು ಬೆಳಕು ಕ್ರಿಶ್ಚಿಯಾನಿಟಿ ಪ್ರಕಾರ. ವ್ಯಕ್ತಿ ಪ್ರಭು.
ಫಾದರ್ ಅಂತ ಹೇಳ್ತಾರೆ ಅವ್ರು. ನೋಡಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಇದು ಮೂಲಭೂತ ಗ್ರಹಿಕೆ, ತಿಳುವಳಿಕೆ. ನೋಡಿ, ಆ ಫಾದರ್ಗೋಸ್ಕರ ಮಕ್ಕಳು ಸ್ಯಾಕ್ರಿಫೈಸ್ ಮಾಡೋದು. ನೋಡಿ ಇಷ್ಟೇ. ನೋಡಿ, ಅವರ ನಿಯಮದ ಪ್ರಕಾರ ನಡ್ಕೊಳ್ಳೋದು, ಅವ್ರಿಗೋಸ್ಕರ ನೋಡಿ ಕೊಡೋದು, ಅವ್ರಿಗೋಸ್ಕರ ತಪಸ್ ಮಾಡೋದು, ಕೆಲವು ವ್ರತಗಳೆಲ್ಲ ಆಚರಣೆ ಮಾಡೋದು. ನೋಡಿ, ಇದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟನಾ? ಅದು ಯಾವುದೇ ಧರ್ಮ ಆಗ್ಲಿ, ಯಾವುದೇ ಜನಾಂಗ ಆಗ್ಲಿ, ಯಾವುದೇ ಜಾತಿ ಆಗ್ಲಿ, ನೋಡಿ ಈ ತರದನ್ನ ಕಾಣ್ಬೋದು. ನೋಡಿ, ಹಂಗೆ ಎಲ್ಲವೂ ಹ್ಯಾಲೋ ಬಿ ಯುವರ್ ನೇಮ್ ಅಂತ ಹೇಳ್ತಾರೆ. ನಿನ್ನ ನಾಮಕ್ಕೆ, ನಿನ್ನ ಹೆಸರಿಗೆ ಸಂಕೀರ್ತನೆಗಳಾಗ್ಲಿ ಅಂತ. ನೋಡಿ, ಹಂಗೆ ಎಲ್ಲ ಧರ್ಮದಲ್ಲೂ ಕೂಡ ಹೆಸರನ್ನ ಕೊಂಡಾಡೋದೇ ಬರುತ್ತೆ. ನೋಡಿ ಹಂಗೆ ಇಲ್ಲೂ ಕೂಡ ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ ಯುಗ ಧರ್ಮ. ಬಾಕಿ ಸತ್ಯಯುಗದಲ್ಲಿ ತಪಸ್ ಮಾಡ್ದಂಗೆ ಮಾಡಕ್ಕಾಗಲ್ಲ, ಅಷ್ಟು ದೀರ್ಘವಾದ ಆಯುಸ್ಸಿಲ್ಲ. ನೋಡಿ, ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ. ಹೌದಾ? ಈ ತರ ಆಗತ್ತ ನಿಮ್ಗೆ? ಒಂದ್ 3-4 ನೋಡಿ ಕೂತ್ಕೊಂಡೇ ಇರಕ್ಕಾಗತ್ತಾ? 3-4-5-6-7-8 ಅವರು ಕೂತ್ಕೊಂಡೇ ಆಗತ್ತಾ? ಆಗಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಮಿನಿಮಮ್ 1000 ವರ್ಷ ತಪಸ್ ಮಾಡ್ತಿದ್ವಿ. ಮಿನಿಮಮ್ 1000 ವರ್ಷ. 1000 ವರ್ಷ ನಮ್ಗೆ ಆಗ 1,00,000 ವರ್ಷ ಆಯುಸ್ಸಿತ್ತು. 10,000 ವರ್ಷ ತಪಸ್ ಮಾಡ್ತಿದ್ವಿ. ನೋಡಿ, ಇವತ್ತು ನಾವು 100 ವರ್ಷ ಆಯುಸ್ಸಿದೆ ನಮಗೆ ಅಂದ್ರೆ, ನೋಡಿ, ಒಂದು ಎಜುಕೇಶನ್ಗೋಸ್ಕರ ಮಿನಿಮಮ್ ಶಿಕ್ಷಣಕ್ಕೋಸ್ಕರ ಒಂದು 10 ವರ್ಷ 10ನೇ ಕ್ಲಾಸ್ ತನಕ ಆದ್ರೂ ಓದ್ತಾರಲ್ವಾ? ಮಿನಿಮಮ್ 10ನೇ ಕ್ಲಾಸ್ ಅಂತ ಓದ್ತಾರಲ್ವಾ? ಮಿನಿಮಮ್ ನಾನು ಹೇಳ್ತೀನಿ ಅಲ್ವಾ? ಮಿನಿಮಮ್ ಕೊನೆ ಪಕ್ಷ 10ನೇ. ಅದೇ ತರನೇ ಹಿಂದಿನ ಯುಗಗಳಲ್ಲಿ 1,00,000 ವರ್ಷ ಆಯುಸ್ಸು, 10,000 ವರ್ಷ ತಪಸ್ಸು, ಹಂಗಿತ್ತು. ಅದರ ನಂತರ ಯುಗ ನೋಡಿ 10% ಕಡಿಮೆ ಆಗ್ತಾ ಬಂತು. ನೋಡಿ, 1,00,000 ಇದ್ದದ್ದು 10,000 ವರ್ಷ ಆಯುಸ್ಸಾಯಿತು. ಯಾವಾಗ? ತ್ರೇತಾಯುಗದಲ್ಲಿ. ನೋಡಿ, ಆ 1,00,000 ವರ್ಷದಿಂದ 10,000 ವರ್ಷಕ್ಕೆ ಆಯುಸ್ ಬಂತು. 10,000 ವರ್ಷದಲ್ಲಿ ಈಗ ತಪಸ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಇನ್ನು ಫಾಸ್ಟ್ ಆಗ್ಬೇಕು ಅವ್ರಿಗೆ. ನೋಡಿ, ಅಲ್ಲಿ ಏನ್ ಮಾಡಿದ್ರು, ಯಜ್ಞ ಅಂದ್ರೆ ನೋಡಿ, ಹವನ ಬೆಂಕಿ ಹಾಕೊಂಡು, ನೋಡಿ ಮಂತ್ರ ಹೇಳ್ಕೊಂಡು, ಬೆಂಕಿಗೆ ತುಪ್ಪ ಸುರ್ಕೊಂಡು ಮಾಡುವಂತ ಋತ್ವಿಕ. ನೋಡಿ, ಆ ತರ ಒಂದು ಹೋಮ ಅಂತ, ಒಂದು ಹವನ ಅನ್ನೋ ತರ ಯಜ್ಞ. ನೋಡಿ, ಆ ತರದ ಯಜ್ಞ ತ್ರೇತಾಯುಗದಲ್ಲಿ ಮಾಡ್ತಿದ್ರು. ಆಗಿನ ಕಾಲದ ದೇವತೆ ಕೂಡ ಯಜ್ಞೇಶ್ವರ. ಯಜ್ಞ 4 ಅವತಾರಗಳಲ್ಲಿ ಯುಗಾವತಾರಗಳು ಅಂತ ಇದಾವೆ. ಸತ್ಯಯುಗದಲ್ಲಿ ಆ ಭಗವಂತನ ಬಣ್ಣ ಹೇಗ್ ಬರ್ತಾನೆ ಅಂದ್ರೆ ಶ್ವೇತ, ಬಿಳಿ ಬಣ್ಣದ ನೋಡಿ ಭಗವಂತನ ಅವತಾರ ಶ್ವೇತ. ನೋಡಿ, 2ನೇ ಯುಗ ತ್ರೇತಾಯುಗದಲ್ಲಿ ರಕ್ತ ಅಂದ್ರೆ ಕೆಂಪು ಬಣ್ಣ, ವಿಶೇಷವಾಗಿ ಬೆಂಕಿ ಬಣ್ಣ. ನೋಡಿ, ಆತನ ಹೆಸರು ಯಜ್ಞ ಅಂತ. ಸತ್ಯಯುಗದಲ್ಲಿ ಬಿಳಿ ಬಣ್ಣದ ನೋಡಿ ಭಗವಂತನ ಅವತಾರ ಯಾವುದು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ ಭಾಗವತಮಲ್ಲಿ. ಯಾವುದು ಅಂತ ಹೇಳ್ತಾರೆ? ಬಿಳಿ ಬಣ್ಣ. ಸತ್ಯಯುಗದಲ್ಲಿ 3 ಬಣ್ಣ: ಶ್ವೇತ, ಕೆಂಪು ಮತ್ತೆ ಹಳದಿ. ಶ್ವೇತ, ರಕ್ತ, ಪೀತ, ಕೃಷ್ಣ. ಈಗ ಸತ್ಯಯುಗದ ಅವತಾರ ಹೆಸರು ಏನು? ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅವತಾರದ ಹೆಸರೇನು? ಶ್ವೇತವರಾಹ. ಓಕೆ. ಸತ್ಯಯುಗದಲ್ಲಿ ನೀವು ಭಾಗವತ ಓದಿದ್ರೆ ಕಪಿಲ ಮುನಿ ಅಂತ ಬರುತ್ತೆ. ಕಪಿಲ ದೇವರು ಬಿಳಿ ಬಣ್ಣದ ಅವತಾರ. ಹಾಗೇನೆ ಪ್ರಭುಪಾದರು ಒಂದು ಭಗವದ್ಗೀತೆ ಲೆಕ್ಚರ್ ಅಲ್ಲಿ ನಾನು ಕೇಳಿದ್ದೀನಿ, ಸ್ಪಷ್ಟವಾಗಿ ನನ್ನ ಹತ್ರ ಆಧಾರ ಇದೆ. ಹಯಗ್ರೀವ ದೇವರು ಅಂತ ಹೇಳ್ತಾರೆ. ಹಯಗ್ರೀವ ನೋಡಿ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ. ಸ್ಫಟಿಕ ಅಂದ್ರೆ ಗೊತ್ತಾ? ಹೌದು. ಸ್ಫಟಿಕ ಯಾವ ಬಣ್ಣ ಇರುತ್ತೆ? ಬಿಳಿ ಬಣ್ಣ, ವೈಟ್ ಕಲರ್. ವೈಟ್ ಕಲರ್ ಇರುತ್ತೆ, ಕ್ರಿಸ್ಟಲ್ ವೈಟ್, ಕ್ರಿಸ್ಟಲ್ ತರ ಇರುತ್ತೆ. ಅದನ್ನೇ ಗ್ಲಾಸ್ ತರ. ಗ್ಲಾಸ್ ತರ ಇರುತ್ತೆ. ದೂರದಿಂದ ನೋಡಿದ್ರೆ ಬೆಳ್ಳು ಕಾಣುತ್ತೆ ಅಲ್ವಾ? ಅದನ್ನೇ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಹಂಗೆ
ನೋಡಿ ಅಲ್ಲಿ ಎರಡೂ ಹೇಳ್ತಾರೆ ಪ್ರಭುಪಾದರು. ಅಂದ್ರೆ ಕಪಿಲ ಸರಸ್ವತಿಗೂ ಕೂಡ ಅವರೇ ಗುರುಗಳು ಅಂತಾನೆ ಹೇಳ್ತಾರಲ್ಲ ಪ್ರಭು. ಹೌದು, ಸರಸ್ವತಿಗೂ ಕೂಡ ಅವರೇ ಗುರುಗಳು, ಬ್ರಹ್ಮನಿಗೂ ಕೂಡ ಅವರೇ ಗುರುಗಳು. ಎಲ್ಲ ವಿದ್ಯೆ ಸರ್ವ ವಿದ್ಯಾನಾಂ. ನೋಡಿ ಹಂಗೆ ಆ ಯುಗದಲ್ಲಿ ಆ ತರ ವಿಧಾನ ಇತ್ತು. ಮುಂದಿನ ಯುಗದಲ್ಲಿ ಯಜ್ಞ, ರಕ್ತ. ನೋಡಿ ರಕ್ತ ಅಂದ್ರೆ ಯಜ್ಞ ಅಂತಂದ್ರೆ ನೋಡಿ ಆತನ ತಂದೆ ತಾಯಿ ಎಲ್ಲನೂ ಕೂಡ ನಾವು ಹಿಂದೆ ಚರ್ಚೆ ಮಾಡಿದೀವಿ. ಯಜ್ಞನ ತಂದೆ ಯಾರು ಅಂತ, ಯಜ್ಞಮೂರ್ತಿ, ಯಜ್ಞಪತಿ, ಯಜ್ಞೇಶ್ವರ. ನೋಡಿ ಆ ತರ ನೋಡಿ ಅದನ್ನು ಕೂಡ ನಾವು ಹಿಂದೆ ಚರ್ಚೆ ಮಾಡಿದೀವಿ. ನೋಡಿ ಹಂಗೆ ಯಜ್ಞ ಆಯ್ತಾ. ನೋಡಿ ಮುಂದಿನ ಅಂದ್ರೆ ದ್ವಾಪರ ಯುಗ, ಅಲ್ಲಿ ಭಗವಂತ ಯಾವ ಬಣ್ಣದಲ್ಲಿ ಬರ್ತಾನೆ ದ್ವಾಪರ ಯುಗದಲ್ಲಿ? ಕೆಂಪು ಕೃಷ್ಣ ಬಣ್ಣದಲ್ಲಿ. ಕೃಷ್ಣ ಕಪ್ಪು ಬಣ್ಣ. ಕರಿ ಬಣ್ಣ ಕಪ್ಪು ಬಣ್ಣ. ಕಪ್ಪು ಬಣ್ಣ. ಕೃಷ್ಣ ಬ್ಲ್ಯಾಕ್ ಕಲರ್. ನೋಡಿ ಆಮೇಲೆ ಸತ್ಯಯುಗದಲ್ಲಿ ಯಾವ ಬಣ್ಣ? ಕಲಿಯುಗದಲ್ಲಿ ಗೋಲ್ಡ್ ಪ್ರಭು. ಗೋಲ್ಡ್ ಕಲರ್, ಚಿನ್ನದು. ಹಳದಿ. ಸುವರ್ಣ, ಪೀತ ಅಂತ. ನೋಡಿ ಶುಕ್ಲ ರಕ್ತ ಕೃಷ್ಣ ಪೀತ. ನೋಡಿ ಶುಕ್ಲ ರಕ್ತ ಕೃಷ್ಣ ಪೀತ. ಈ ಯುಗದಲ್ಲಿ ಬಂದಾಗ ನೋಡಿ ಅದ್ ಮಾಡುವಂತ ವಿಧಾನಗಳೇ ಬೇರೆ ಇದೆ. ನೋಡಿ ಚೈತನ್ಯ ಮಹಾಪ್ರಭುಗಳು ನೋಡಿ ಚಿನ್ನದ ಬಣ್ಣದಲ್ಲಿ ಬಂದವರು. ನೋಡಿ ಈ ಯುಗ ಧರ್ಮವನ್ನ ಉದ್ಘಾಟನೆ ಮಾಡ್ತಾರೆ. ಯುಗ ಧರ್ಮ ನೋಡಿ, ಯುಗ ಧರ್ಮದಲ್ಲಿ ಭಗವಂತನ ಹರಿನಾಮ ಸಂಕೀರ್ತನೆ, ನೋಡಿ ಭಗವಂತ ನಾಮ ಸಂಕೀರ್ತನೆ ಶುರು ಮಾಡ್ತಾರೆ. ನೋಡ್ರಿ ಹಂಗೆ ಯಜ್ಞ ಅಂದ್ರೆ ನೋಡ್ರಿ ಹಿಂಗೆ ಈ ಕಾಲದಲ್ಲಿ ಮಾಡ್ಬೇಕಿರುವಂತ ಯಜ್ಞ ಯಾವುದು ಮುಟ್ಟುತ್ತೆ, ಯಾವ ತರ ನಾವು ಕರೆನ್ಸಿ ಯಾವ್ದ್ರಲ್ಲಿ ರೂಪದಲ್ಲಿ ನಾವು ಪೇ ಮಾಡ್ಬೇಕು. ನೋಡಿ ಹಿಂದಿನ ಕಾಲಗಳಲ್ಲಿ ಒಂದು 200-300 ವರ್ಷದ ಹಿಂದೆ ಗೋಲ್ಡನ್ ಕಾಯಿನ್ ನಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ರು, ಗೊತ್ತಾ? 300-400-500 ಕಾಲಗಳಲ್ಲಿ ಅವರ ಕಾಯಿನ್ಸ್, ಅವರ ದುಡ್ಡು ಕಾಸುಗಳು ಹೇಗಿತ್ತು ಅಂದ್ರೆ ಚಿನ್ನದ ನಾಣ್ಯಗಳು. ಹೌದಾ? ಹೌದು ಪ್ರಭು. ಹೌದು ಆಗಿನ ಪ್ರಭು. ಇವತ್ತು ಏನು ಒಂದು ಪೇಪರ್ ಕರೆನ್ಸಿ ನೋಟ್ ಇದೆಯಲ್ಲ, ಅದನ್ನ ಆ ಟೈಮಲ್ಲಿ ಕೊಟ್ಟಿದ್ರೆ ತಗೊಳ್ತಿದ್ರು ಅವರು? ಇಲ್ಲ ಪ್ರಭುಜಿ. ಇಲ್ಲ ಪ್ರಭು. ಒಂದ್ ಟೈಮಲ್ಲಿ ನಾವು ಕೂಡ ಅದೇ ಕಾಯಿನೆನ ಉಪಯೋಗ ಮಾಡಿದ್ವಿ. ಕಾಲಕ್ಕೆ ತಕ್ಕಂತೆ ಯಜ್ಞಗಳನ್ನು ಕೂಡ ಬದಲಾಗ್ತವೆ, ದಾನಗಳು ತಪಸ್ಸುಗಳ ಆಚರಣೆ ಕೂಡ ಬದಲಾಗುತ್ತೆ ಅನ್ನೋದು ಇವತ್ತಿನ ಟೇಕ್ ಹೋಮ್ ಮೆಸೇಜ್. ನೋಡಿ ಹಂಗೆ ಯಾವ ಈ ಕಾಲದಲ್ಲಿ ಇನ್ನ 10 ರೂಪಾಯಿ 20 ರೂಪಾಯಿದು ಕಾಯಿನ್ಸ್ ಬಂದಿದೆ ಪ್ರಭು. ಇನ್ನ ನೋಡಿ ಯಾವ ಯುಗದಲ್ಲಿ ಯಾವ ಕರೆನ್ಸಿಯಿಂದ ಪೇ ಮಾಡ್ಬೇಕು ಅಂತ ಹೆಂಗಿದೆಯೋ ಯಾವ ಇವತ್ತಿನ ಪ್ರಸ್ತುತ ಕಾಲದಲ್ಲಿ, ಅದೇ ತರ ಯಜ್ಞ ದಾನ ತಪಸ್ಸುಗಳು ಕೂಡ ನೋಡಿ ಧರ್ಮಶಾಸ್ತ್ರಗಳು ನೋಡಿ ಬೇರೆ ಬೇರೆ ಸಂದರ್ಭಕ್ಕೆ ಬೇರೆ 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 ತರ ಹೇಳುತ್ತೆ. ಆದ್ರೆ ಉದ್ದೇಶ ಒಂದೇ ಇರುತ್ತೆ. ಉದ್ದೇಶ ಏನು? ಪರಮ ಸತ್ಯವನ್ನು ಪಡೆಯಲು ನೋಡಿ ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ನೋಡಿ ಈ ಹಿಂದಿನ ಶ್ಲೋಕದಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಏನಕ್ಕೋಸ್ಕರ? ವಿಷ್ಣುವಿನ ಸಂಪ್ರೀತಿಗಾಗಿ, ನೋಡಿ ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳು ಅಂತ ಹೇಳ್ತಾರೆ. ನೋಡಿ ಹಿಂದಿನ ಶ್ಲೋಕದಲ್ಲಿ ಆ ತರ ಇದೆ. ನೋಡಿ ಪರಮಪ್ರಭುವಿನ ಸುಪ್ರೀತಿಗಾಗಿ ನೋಡಿ ಯಜ್ಞ ದಾನ ತಪ ಮಾಡೋದು ಪರಮಪ್ರಭುವಿನ ಸುಪ್ರೀತಿ. ನಾವು ಕಟ್ಟುವಂತ ಟ್ಯಾಕ್ಸ್ಗಳೆಲ್ಲ ಯಾರಿಗೋಸ್ಕರ? ರಾಜ ಸರ್ಕಾರ ಆತನ ಸುಪ್ರೀತಿಗಾಗಿ ಕಟ್ಟೋದು. ಹಂಗೆ ಈ ಕಲಿಯುಗದಲ್ಲಿ ಮಾಡ್ಬೇಕಾದನ್ನ ಮಾಡ್ಬೇಕು, ಯಜ್ಞಗಳು ದಾನಗಳು ತಪಗಳು. ನೋಡಿ ಸತ್ಯಯುಗದಲ್ಲಿ ಮಾಡ್ತಾರ ತಪಸ್ ಮಾಡಕ್ಕಾಗತ್ತಾ? ಮಾಡಕ್ಕಾಗೋದಿಲ್ಲ. ಈ ಯುಗದಲ್ಲಿ ಈ ಪ್ರಸ್ತುತಕ್ಕೆ ಅನುಕೂಲವಾಗಿ ಕೆಲವೊಂದನ್ನ ಹೇಳ್ತಾರೆ. ಅದರಲ್ಲಿ ಏಕಾದಶಿ ವ್ರತ ಕೂಡ ಒಂದು. ನೋಡಿ ಏಕಾದಶಿ ವ್ರತ ಆಗಿನ ಕಾಲದಲ್ಲೂ ಮಾಡ್ತಿದ್ರು, ನೋಡಿ ಸತ್ಯಯುಗದಲ್ಲೂ ಕೂಡ ಮಾಡ್ತಿದ್ರು, ದ್ವಾಪರ ಯುಗ ತ್ರೇತಾಯುಗದಲ್ಲೂ ಮಾಡ್ತಿದ್ರು, ಕಲಿಯುಗದಲ್ಲೂ ಮಾಡ್ತಿದ್ರಿ. ಆದ್ರೆ ಸ್ವಲ್ಪ ಕಂಡೀಷನ್ಸ್ ಸ್ವಲ್ಪ ಬದಲಾಗ್ತವೆ, ಅನುಕೂಲ ಪರಿಸ್ಥಿತಿ ನೋಡಿ ಎಲ್ಲ ನೋಡ್ಕೊಂಡು. ನೋಡಿ 50 ವರ್ಷದಿಂದ ನೋಡಿ ಮಾಡ್ತಿದ್ದಂತ ವ್ರತಗಳಿಗೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸಗಳನ್ನೇ ಕಾಣ್ತೀವಿ ನಾವು, ಅಲ್ವಾ? ನೋಡಿ ಹಿಂಗೆ ಯಜ್ಞ ದಾನ ತಪಸ್ಸುಗಳನ್ನ ಆಚರಣೆ ಕೈಗೊಳ್ಳೋರು ಆಧ್ಯಾತ್ಮಿಕವಾದಿಗಳು ಪರಮಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸ್ಬೇಕು ಅಂತ ವಿಚಾರ. ಯಾಕೆ ಓಂನಿಂದ? ಓಮನ್ನ ಮುಂದೆ ಇಟ್ಕೊಂಡು ಯಜ್ಞದಾನ ತಪಗಳನ್ನು ಮಾಡ್ಬೇಕು. ಓಂ ಏನನ್ನು ಸಂಕೇತಿಸುತ್ತೆ? ಭಗವಂತ, ಕೃಷ್ಣ
ನನ್ನನ್ನು ಸೂಚಿಸುತ್ತೆ. ಪರಮ ಸತ್ಯ ಪರಮಾತ್ಮನ ಭಗವಂತ. ಭಗವಂತನನ್ನ ಪರಮ ಸತ್ಯವನ್ನ ಸೂಚಿಸುತ್ತೆ. ಹೆಂಗೆ ಭಾರತ ದೇಶದ ಬಾವುಟ ನೋಡಿ, ನೀವು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಬಂದ್ರೆ ಬಾವುಟನ ಹಾರಿಸ್ತಾರೆ ಅಲ್ಲಿ, ಮತ್ತೆ ರಾಷ್ಟ್ರಗೀತೆಯನ್ನ ಹೇಳ್ತಾರೆ. ಕೇಳಿದ್ದೀರಾ? ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಬಂತು ಅಂದ್ರೆ ಭಾರತದ ಹೌದು ಬಾವುಟ ಹಾರಿಸ್ತಾರೆ, ಭಾರತಕ್ಕೆ ಸಂಕೇತವಾಗಿರುವಂತ ಬಾವುಟ. ನೋಡಿ, ಅಲ್ಲಿ ನಮ್ಮ ರಾಷ್ಟ್ರಗೀತೆನ ಹಾಡ್ತಾರೆ, ಅಲ್ಲಿ ನಮ್ಮ ರಾಷ್ಟ್ರಗೀತೆನ ಅಲ್ಲಿ ಹಾಡ್ತಾರೆ ನೋಡಿ. ಅದು ಸಂಕೇತ, ನಮ್ಮ ರಾಷ್ಟ್ರಗೀತೆ, ನಮ್ಮ ರಾಷ್ಟ್ರ ಬಾವುಟ ನೋಡಿ, ನಮ್ಮ ರಾಷ್ಟ್ರೀಯ ಚಿಹ್ನೆ ಅಶೋಕ ಚಕ್ರ ನೋಡಿ. ನೋಡಿ ಈ ನೋಡಿ ಇದೆಲ್ಲನೂ ಕೂಡ 4 ಸಿಂಹಗಳು, ಇವೆಲ್ಲವೂ ಈ ದೇಶದ ಸಂಕೇತ. ಅದೇ ತರನೇ ಪರಮ ಸತ್ಯಕ್ಕೆ ಬೇರೆ 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 ನೋಡಿ ಸಂಕೇತಗಳಿದಾವೆ, ರೂಪಗಳಿದಾವೆ. ಅದು ಅವ್ಯಕ್ತ ರೂಪ ಓಂ, ಶಬ್ದ ರೂಪ ನೋಡಿ, ಶಬ್ದ ರೂಪ ವ್ಯಕ್ತಿಯನ್ನ ಸೂಚಿಸುತ್ತೆ. ಈಗ ನನಗೂ ನನ್ನ ಸಿಗ್ನೇಚರ್ಗೂ ನೋಡಿ, ಯಾವ್ದಾದ್ರು ಹಣ ವ್ಯವಹಾರದಲ್ಲೋ ಅಥವಾ ಯಾವುದೇ ಒಂದು ಲೌಕಿಕ ವ್ಯವಹಾರಗಳಲ್ಲಿ ಸಿಗ್ನೇಚರ್ ಸೈನ್ ಮಾಡ್ತಿರಲ್ಲ ಅಲ್ವಾ? ಸೈನ್ ಮಾಡೋದು ನನ್ನನ್ನೇ ಸಂಕೇತಿಸಲ್ಲ. ನಾನೊಂದು ಲೀವ್ ಲೆಟರ್ ಕೊಡ್ತೀನಿ, ಸೈನ್ ಹಾಕಿ ಕೊಡ್ತೀನಿ, ಒಪ್ಕೊಳ್ತಾರೋ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಪ್ರಭುಜಿ. ಒಪ್ಕೊಳ್ತಾರೆ. ನನ್ನ ಸಿಗ್ನೇಚರ್, ಅದು ಹಸ್ತಾಕ್ಷರ ಅಕ್ಸೆಪ್ಟೆಡ್, ನಾನೇ ಅಂತ ಅದನ್ನು ಒಪ್ಕೊಳ್ತಾರೆ ನೋಡಿ. ನನಗೆ ಅಂತ ಒಂದು ವಿಶೇಷವಾದಂತ ಒಂದು ಹಸ್ತಾಕ್ಷರ ಲಕ್ಷಣಗಳಿರ್ತವೆ ಅದರಲ್ಲಿ, ಸಿಗ್ನೇಚರ್. ಅದೇ ತರನೇ ಯಾವ್ಯಾವುದೋ ಶಬ್ದಗಳಲ್ಲ, ಒಂದು ನಿರ್ದಿಷ್ಟವಾದಂತ ಶಬ್ದ, ಅದು ಓಂಕಾರ ನೋಡಿ, ಭಗವಂತನನ್ನ ಸಂಕೇತಿಸುತ್ತೆ ನೋಡಿ. ಸಿಗ್ನೇಚರ್ ನಂದೇ ಸಿಗ್ನೇಚರ್, ಹ್ಯಾಂಡ್ ಸಿಗ್ನೇಚರ್, ಹಸ್ತಾಕ್ಷರ ನನ್ನನ್ನು ಹೇಗೆ ಪ್ರತಿನಿಧಿಸುತ್ತೋ ನೋಡಿ. ಒಂದು ಚೆಕ್ ಮೇಲೆ ಸೈನ್ ಮಾಡಿ ಕೊಟ್ರೆ ನೋಡಿ, ನಾನೇ ಹೋಗಿ ದುಡ್ಡು ಕೊಟ್ಟಂಗೆ ಅವ್ರಿಗೆ ಚೆಕ್ ಬರ್ಕೊಟ್ರೆ. ಒಂದು ಲೆಟರ್ ಅಲ್ಲಿ ಏನೋ ಒಂದು ಹೇಳಿ ಸೈನ್ ಮಾಡಿ ಕೊಟ್ರೆ ನೋಡಿ, ಅದು ನಾನೇ ಹೋಗಿ ಮಾತಾಡ್ದಂಗೆ, ಅದಕ್ಕೆ ಸಮ ಆಗ್ಬಿಡುತ್ತೆ. ಅದೇ ತರನೇ ಓಂ ಅನ್ನೋದು ಕೂಡ ಅದೇ ತರನೇ ಭಗವಂತನನ್ನ ಪ್ರತಿನಿಧಿಸುತ್ತೆ. ಹೆಂಗೆ ಒಂದು ದೇಶನ ಪ್ರತಿನಿಧಿಸಕ್ಕೆ ಕೆಲವೆಲ್ಲವೂ ಇದವೋ, ಅದು ರಾಷ್ಟ್ರ ಗೀತೆ ಆಗ್ಬೋದು, ಬಾವುಟ ಆಗ್ಬೋದು, ಒಂದು ರಾಷ್ಟ್ರೀಯ ಚಿಹ್ನೆ ಆಗ್ಬೋದು ನೋಡಿ. ಅದೇ ತರ ನನ್ನನ್ನು ಪ್ರತಿನಿಧಿಸಕ್ಕೆ ಒಂದು ಹಸ್ತಾಕ್ಷರ ಅಂತಿದೆಯೋ. ಕೆಲವರು ಹೋಗಿ ಅವ್ರ ಹೆಸರು ಹೇಳಿದ್ರೆ ಕೆಲಸ ಆಗ್ತದೆ ಗೊತ್ತಾ? ಇಂಥವ್ರು ಹೇಳಿ ಕಳ್ಸಿದ್ರು, ಇಂಥವ್ರು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ಕೊಡ್ತಾರೆ. ನೋಡಿದೀರಾ? ಅವ್ರ ಹೆಸರು ಹೇಳಿ ಕೆಲಸ ಆಗ್ತದೆ. ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ, ನಾವು ಹೇಳ್ತೀರಿ ಹೋಗಿ ನನ್ನ ಹೆಸರು ಹೇಳು, ಅವ್ರು ನಿನಗೆ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಹೋಗಿ ನನ್ನ ಹೆಸರು ಹೇಳು, ಇಂಥವ್ರು ಕಳಿಸಿದ್ರು ಅಂತ ಹೇಳು, ಇಂಥವ್ರ ಹೆಸರು ಹೇಳು, ಕೆಲಸ ಆಗ್ಬಿಡುತ್ತೆ. ಹಂಗೆ ಇದು ಕೂಡ ಓಂ ಅನ್ನೋಂಥದ್ದು ಕೂಡ ಅದಕ್ಕೋಸ್ಕರ ಏನಂದ್ರೆ ಅದ್ರಲ್ಲಿ ಭಾವಾರ್ಥ ರೂಪ ಹೇಳ್ತಾರೆ, ಓಂ ತದ್ ವಿಷ್ಣೋ ಪರಮಂ ಪದಂ. ಋಗ್ವೇದದಲ್ಲಿದೆ ಇದು. ಋಗ್ವೇದದ 1.22.20 ಶ್ಲೋಕ. ವಿಷ್ಣುವಿನ ಪಾದ ಪದ್ಮಗಳು ಭಕ್ತಿಯ ಪರಮ ವೇದಿಕೆ ನೋಡಿ. ಈ ಸಾಲನ್ನ ನಾವು ಕಂಠಪಾಠ ಮಾಡ್ಬಿಡ್ಬೇಕು. ಯಾವ ಸಾಲು? ಓಂ ತದ್ ವಿಷ್ಣೋ ಪರಮಂ ಪದಂ, ಓಂ ತದ್ ವಿಷ್ಣೋ ಪರಮಂ ಪದಂ, ಓಂ ತದ್ ವಿಷ್ಣೋ ಪರಮಂ ಪದಂ ನೋಡಿ. ಇವತ್ತೆಲ್ಲ ಇದನ್ನ ಹೇಳ್ಕೋಬಹುದು, ಬಹಳ ಒಳ್ಳೇದಾಗತ್ತೆ. ಓಂ ತದ್ ವಿಷ್ಣೋ ಪರಮಂ ಪದಂ, ಋಗ್ವೇದದ ಮಾತು, ವೇದಘೋಷ ನೋಡಿ. ವಿಷ್ಣುವಿನ ಪಾದ ಪದ್ಮಗಳು ಭಕ್ತಿಯ ಪರಮ ವೇದಿಕೆ ಅಂತ ಇದರ ಅರ್ಥ. ಎಲ್ಲವನ್ನೂ ದೇವತಮ ಪರಮ ಪುರುಷನ ಪರವಾಗಿ ಮಾಡುವುದರಿಂದ ಎಲ್ಲ ಕರ್ಮಗಳು ಪರಿಪೂರ್ಣವಾಗುವುದು ಖಂಡಿತ. ಹೀಗೆ ಭಾವದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ರೂಪದಲ್ಲಿ ಹೇಳ್ತಾರೆ ನೋಡಿ. ಮುಂದಿನ ಶ್ಲೋಕದ ಅನುವಾದ: ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂಥ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನು ಪಡೆಯುವುದು ನೋಡಿ. ಉದ್ದೇಶ ಕೂಡ ಹೇಳ್ತಾರೆ ನೋಡಿ. ಏನ್ ಮಾಡ್ಬೇಕು, ಇದ್ರ ಉದ್ದೇಶ ಏನು, ಇದನ್ ಮಾಡಿದ್ರೆ ಏನ್ ಸಿಗುತ್ತೆ, ಈ ಸ್ಪಷ್ಟ ಆಗ್ಬಿಡುತ್ತೆ ನೋಡಿ. ಯಾರಾದ್ರೂ ಭಗವದ್ಗೀತೆ
ಒಂದ್ ಸತಿ 2 ಸತಿ ಓದಿ ಅದನ್ನ ಅನುಸರಿಸಕ್ ಶುರು ಮಾಡ್ಬಿಟ್ರು ಕೂಡ ಅವರಿಗೆ ಬದುಕಿನ ಉದ್ದೇಶ ಎಲ್ಲ ಗೊತ್ತಾಗುತ್ತೆ. ಆ ರೀತಿ ನಡ್ಕೊಂಡಾಗ ವಿಶೇಷ ಓದಿ ಕೇಳಿ ಆ ತರ ಆಚರಣೆ ಮಾಡಿದಾಗ ಸ್ಪಷ್ಟತೆ ಸಿಗುತ್ತೆ. ಇಲ್ಲಿದ್ರೆ ಬದುಕಲ್ಲಿ ತುಂಬಾ ಗೊಂದಲಗಳಿರ್ತವೆ. ಯಾಕೆ ಏನು ಅರ್ಥನೇ ಆಗೋದಿಲ್ಲ. ಈ ಬದುಕಿನ ಉದ್ದೇಶನೇ ತಿಳ್ಕೊಳಕ್ಕೆ ಎಷ್ಟೋ ಜನ್ಮಗಳು ತಗೊಂಡಿರ್ತೀವಿ. ಈಗ ಸಿಕ್ಕಿರುವಂತ ಒಂದು ಅವಕಾಶ ನೋಡಿ, ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನೋಡಿ, ಅವ್ರ ಪುಸ್ತಕ ನೋಡಿ, ಅವ್ರ ಸಂಸ್ಥೆ ನೋಡಿ, ಇದ್ರ ಲಾಭ ಪಡ್ಕೋಬೇಕು ನಾವು. ನೋಡಿ ಇದರಲ್ಲೂ ಕೂಡ ನಾವು ಏನಾದ್ರು ನೋಡಿ, ಇದರಲ್ಲೂ ಕೂಡ ಸೋಮಾರಿತನನೋ ಅಲಕ್ಷ್ಯನೋ ನೋಡಿ, ಅಷ್ಟಾಗ ಆಸಕ್ತಿ ಇಲ್ದಿರೋದು, ಇದು ದೊಡ್ಡ ನಷ್ಟ ನೋಡಿ. ಇವಾಗ್ಲೂ ಕೂಡ ತಿಳ್ಕೊಳ್ದೆ ಇದ್ರೆ ನೋಡಿ, ಹಿಂಗೆ ಸ್ಪಷ್ಟತೆ ಸಿಗುತ್ತೆ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ನೋಡಿ, ಓಂ ತತ್ ಸತ್, ಈ 3 ಪದಗಳು ನಾವು ಹೇಳೋ ಪ್ರಯತ್ನ ಮಾಡಬೇಕು. ಓಂ ತತ್ ಸತ್, ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನ ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನು ಪಡೆಯುವುದು. ನೋಡಿ, ತತ್ ಅಂದ್ರೆ ಕನ್ನಡದ ಇದು ಸಂಸ್ಕೃತದಲ್ಲಿ ಇರೋದು ಅದು ಅಂತ ಆಗತ್ತೆ. ಇಂಗ್ಲಿಷಲ್ಲಿ ತತ್ ದಟ್ ಅಂತ ಆಗತ್ತೆ. ನೋಡಿ, ಇಂಗ್ಲಿಷ್ ಅಲ್ಲಿ ಇದ್ದದ್ದೇ ಸಂಸ್ಕೃತದಲ್ಲಿರೋದೇ ಇಂಗ್ಲಿಷ್ ಅಲ್ಲಿ. ತತ್ ಅಂದ್ರೆ ದಟ್, THAT ದಟ್ ಅಂತ. ನೋಡಿ, ಕನ್ನಡದಲ್ಲಿ ಅದು ಅಂತ. ಅದು ಅಂದ್ರೆ ಯಾವುದರ ಸಂಕೇತ? ಪರಮ ಸತ್ಯದ ಸಂಕೇತ. ನೋಡಿ, ಪರಮಾತ್ಮ ಉತ್ತಮವಾದ ನೋಡಿ, ಪರಮ ಸತ್ಯ ನೋಡಿ, ಪರಮ ಪರಿಪೂರ್ಣ ನೋಡಿ, ಆತನು ಮೂಲ ಸತ್ಯ ಯಾರಿದನೋ ಆತನಿಗೆ ಸೂಚಕವಾಗಿರುವ ಇವೆಲ್ಲ ಓಂ ತತ್ ಸತ್. ನೋಡಿ, ಹಿಂಗೆ ನೋಡಿ, ಬೌದ್ಧ ಧರ್ಮದಲ್ಲಿ ದೇವರನ್ನ ಏನಂತ ಕರೀತಾರೆ? ಬೌದ್ಧ ಧರ್ಮದ ದೇವರು ಯಾರು? ಆತನ ಏನಂತ ಸಂಬೋಧನೆ ಮಾಡ್ತಾರೆ ಬೌದ್ಧ ಧರ್ಮದಲ್ಲಿ? ಬುದ್ಧ. ಬುದ್ಧಾಯ ನಮಃ ಅಂತ ಜೈನ್ ಕೇಳಿಸ್ಕೊಳ್ರಿ, ತಥಾಗತ ಅಂತ ಹೇಳ್ತಾರೆ. ತಥಾಗತ ಅಂತ ಹೇಳ್ತಾರೆ. ಅವರು ದೇವರು ಅಂತ ಹೇಳಲ್ಲ, ತಥಾಗತನು ಅಂತ ಹೇಳ್ತಾರೆ. ತಥಾಗತ ನೋಡಿ, ಹಂಗೆ ತತ್ ಅನ್ನೋ ಪದದಿಂದನೇ ಬಂದಿದೆ. ತತ್ ಗತ ನೋಡಿ, ತಥಾಗತ ಅಂತ ಹೇಳ್ತಾರೆ ಅಲ್ಲಿ ದೇವರಿಗೆ. ನೋಡಿ, ಹಂಗೆ ಇಲ್ಲಿ ತತ್ ಎಂಬ ಪದವನ್ನ ಉಚ್ಚರಿಸ್ತಾರೆ. ವಿವಿಧ ಬಗೆಗಳ ಯಜ್ಞ, ತಪಸ್ಸು, ದಾನಗಳನ್ನೆಲ್ಲ ನೋಡಿ ತತ್ಗೋಸ್ಕರ ಮಾಡ್ತಾರೆ, ಓಂಗೋಸ್ಕರ ಮಾಡ್ತಾರೆ. ಅದು ಯಾರನ್ನ ಸೂಚಿಸುತ್ತೆ, ಸಂಕೇತಿಸುತ್ತೆ ಅಂದ್ರೆ ವಿಷ್ಣುವನ್ನ ಸಂಕೇತಿಸುತ್ತೆ. ನೋಡಿ, ಹಿಂಗೆ ಇಂಥ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನ ಪಡೆಯೋದು. ನೋಡಿ, ಏನೇ ಮಾಡ್ರಿ ಕೊನೆಯಲ್ಲಿ ಇಲ್ಲಿಗೆ ಬರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ. ನೋಡಿ, ಈ ಕಷ್ಟಗಳು, ಪೀಡೆಗಳು, ಬಾಧೆಗಳು ನೋಡಿ, ಬಂಧನಗಳು, ಈ ಸಂಕೋಲೆ ಅಂತ ಹೇಳ್ತಾರೆ ನೋಡಿ, ಇವೆಲ್ಲ ಬೇಡಿ ನಮ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ನಾವು ಸೂಕ್ಷ್ಮವಾಗಿ ನಮ್ಮ ಬದುಕನ್ನೇ ನಾವು ನೋಡಿದ್ರೆ, ನಮ್ಮ ಬದುಕನ್ನೇ ಅವಲೋಕನ ಮಾಡಿದ್ರೆ ನಮ್ಗೆ ಎಷ್ಟೊಂದು ಸಂಕೋಲೆಗಳು, ಬಂಧನಗಳಿದಾವೆ ನೋಡಿ. ಸಂಬಂಧಗಳಲ್ಲಿ ನೋಡಿ, ಮಾಡ್ಬೇಕಿರೋ ಕೆಲಸಗಳಲ್ಲಿ ಎಲ್ಲ ಬೈಂಡಿಂಗ್ ಮಾಡಿ ಇಟ್ಬಿಟ್ಟಿದೆ. ಎಲ್ಲವೂ ಕೂಡ ಬೈಂಡಿಂಗ್ ಬಾಂಡ್ಗಳ. ಈ ಜಗತ್ತೇ ಬಾಂಡ್ಗಳಿಂದ ಸೃಷ್ಟಿಯಾಗಿದೆ ನೋಡಿ. ಒಂದು ನೀರು ಯಾವ ಬಾಂಡಿಂದ ಸೃಷ್ಟಿಯಾಗಿರುತ್ತೆ? ಯಾರಿಗಾದ್ರೂ ವಿಜ್ಞಾನಿಗಳು ಗೊತ್ತಾ? ನೀರಲ್ಲಿ ಏನ್ ಬಾಂಡ್ ಇರುತ್ತೆ? ಏನೇನಾದ್ರೂ ಎಲಿಮೆಂಟ್ಸ್ ಇರ್ತವೆ? ಕಣಗಳು, ಹೈಡ್ರೋಜನ್ ಅಂಡ್ ಜಲಜನಕ, ಸಾರಜನಕ. ಹೈಡ್ರೋಜನ್ 2 ಪ್ರಮಾಣದಲ್ಲಿ, ಆಕ್ಸಿಜನ್ 1 ಪ್ರಮಾಣ. ವೆರಿ ಗುಡ್ ಮಾತಾಜಿ. ಅದನ್ನ H2O ಅಂತ ಹೇಳ್ತಾರೆ ನೋಡಿ. ಅವೆರಡು ಹೆಂಗೆ ಕೂಡಿರ್ತವೆ? ಬಾಂಡ್ ಆಗಿರುತ್ತೆ, ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ನೋಡಿ. ಹಂಗೆ ಒಂದು ನೀರಿಂದ, ನಮ್ಮ ದೇಹನೇ ನೀರಿಂದ ಮಾಡಿರೋದು ಬಹುಪಾಲು ದೇಹ. ಇಡೀ ಜಗತ್ತು ಒಬ್ಬ ರಾಸಾಯನಿಕ ಶಾಸ್ತ್ರಜ್ಞನಿಗೆ ಹೆಂಗ್ ಕಾಣತ್ತಂದ್ರೆ, ಎಲ್ಲ ಕೆಮಿಕಲ್ಸ್, ಎಲ್ಲ ಬಾಂಡ್ಗಳ ಮುಖಾಂತರ ಕಾಣುತ್ತೆ. ತರದ ಬಾಂಡ್ಗಳು ನೋಡಿ. ಒಂದು ಹೈಡ್ರೋಜನ್ ಬಾಂಡು ನೋಡಿ, ಒಂದು ಅಯೋನಿಕ್ ಬಾಂಡ್ ಅಂತ ಏನೇನೋ ಬಾಂಡ್ಗಳು
ಇಡೀ ಜಗತ್ತು ಬಾಂಡ್ಸ್ ಇಂದನೇ ಮಾಡಿದೆ. ಹಂಗೆ ಬಂಧಿಸೋದು, ಬಂಧಿಸಿ ಇಟ್ಕೊಂಡಿದೆ. ಇದನ್ನ ಮೋಕ್ಷ ಪಡೆಯೋದು ನೋಡಿ ಇಲ್ಲಿ ಹೇಳ್ತಿದ್ದಾರೆ. ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನ ಪಡಿ, ಈ ಬಾಂಡೇಜ್ ನ ಕಳ್ಕೊಳ್ಳೋದು. ನೋಡಿ, ಬಂಧನ ಅಂತಂದ್ರೆ ಏನು ಅನ್ನೋದನ್ನ ನೀವು ಬಿಡುಗಡೆ, ಬಂಧನ ಬಿಡುಗಡೆ ಸ್ವತಂತ್ರ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಪಾಪ ಫಿಲಂ ಆಕ್ಟರ್ ದರ್ಶನ್ ನ ಕೇಳ್ಬೇಕು. ನೋಡಿ, ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ಇತ್ತು, ದರ್ಶನ್ ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಲಾಯರ್ ಮುಖಾಂತರ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾನೆ ಕೋರ್ಟಿಗೆ. ಏನ್ ರಿಕ್ವೆಸ್ಟ್ ಹೇಳಿ? ನಮ್ ಬಟ್ಟೆ ಹಾಸಿಗೆ ಎಲ್ಲ ಒದ್ಕೊಳಕ್ಕೆಲ್ಲ ಇಲ್ಲ ಅಂತ ಹೇಳಿ ಇದು ಕೊಟ್ಟವ್ರಲ್ಲ. ಹೌದು, ಮತ್ತೆ ನೋಡಿ ಮಂಗಳಪ್ರದ ಮಾತಾಜಿ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಒಂದು ಹಾಸಿಗೆ, ಒಂದು ತಲೆದಿಂಬು ಕೊಡಿ ಅಷ್ಟೇ, ನನ್ಗೆ 5 ಸ್ಟಾರ್ ಟ್ರೀಟ್ ಹತ್ರದ ಏನು ಕೇಳಲ್ಲ. ನನ್ನ ದೇಹ, ನನ್ನ ಆರೋಗ್ಯ, ಈ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನನಗೆ ಅವಶ್ಯಕತೆ ಇದೆ, ಒಂದು ತಲೆದಿಂಬು ಅವಶ್ಯಕತೆ ಇದೆ, ನನಗೆ ಬೆನ್ನು ಇದೆ, ಒಂದು ಹಾಸಿಗೆ ಬೇಕು ಅಂತ. ದರ್ಶನ್ಗೆ ಒಂದು ಹಾಸಿಗೆ, ಒಂದು ತಲೆದಿಂಬಿಗೆ ಏನು ಕೊರತೆನಾ? ಆತನಿಗಿರೋ ಫ್ಯಾನ್ಗಳಿಗೆ, ಆತನಿಗಿರೋ ಆಸ್ತಿಗೆ, ನೋಡಿ ಆತನ ಒಂದು ಪಾಪ್ಯುಲಾರಿಟಿ ನೋಡಿ. ದಿ ಬಾಸ್ ಅಂತ ಹೇಳ್ತಾರೆ, ಎಲ್ಲ ಕಡೆ ಆಟೋಗಳ ಮೇಲೆ ಎಲ್ಲ ಹಾಕೊಂಡಿರ್ತಾರೆ ದಿ ಬಾಸ್ ಅಂತ. ನೋಡಿ ಪಾಪ ಇವತ್ತು ಒಂದು ಹಾಸಿಗೆ ತಲೆದಿಂಬಿಗೆ ಆತನ ಪಡ್ಕೊಳಕ್ ಆಗ್ತಾನೆ. ಇದು ಬಂಧನ. ನೋಡಿ ಬಂಧನ ಸ್ಥಿತಿಲಿ ಅಂದ್ರೆ ಹಿಂಗಿರ್ತೀವಿ ನೋಡಿ. ಅದಕ್ಕೆ ಆಧ್ಯಾತ್ಮಿಕ ನೋಡಿ ವಿಜ್ಞಾನದಲ್ಲಿ ಬಿಡುಗಡೆ ಬಗ್ಗೆ ಹೇಳ್ಕೊಡ್ತಾರೆ ನೋಡಿ. ಬಿಡುಗಡೆ ಹಿಂಗೆ ಧರ್ಮ ಅರ್ಥ ಕಾಮ ನುಡಿಗಳೆಲ್ಲ ಪೂರೈಸ್ಕೊಂಡು ಮೋಕ್ಷ ಪಡ್ಕೊಳ್ಳೋದು ಹೇಗೆ ಅನ್ನೋದು ನೋಡಿ ಪರಮಾರ್ಥ ಆಗತ್ತೆ. ಚತುರ್ಪುರುಷಾರ್ಥಗಳು ಅಂತ ಹೇಳ್ತಾರೆ ನೋಡಿ. ಒಟ್ಟು ತೊಡಕಿನಿಂದ ಮೋಕ್ಷವನ್ನ ಪಡ್ಕೋಬೇಕು. ಅದ್ ಹೆಂಗ್ ಪಡ್ಕೋತೀರಿ ನೋಡಿ? ಈ ತರ ಯಜ್ಞ, ದಾನ, ತಪ ನೋಡಿ, ನಮ್ಮ ಧರ್ಮಶಾಸ್ತ್ರಗಳ ನಿಯಮಗಳು, ಕೊಟ್ಟಿರೋ ವಿಧಿವಿಧಾನಗಳು, ವಿವಿಧ ಬಗೆಗಳ ಯಜ್ಞ, ತಪಸ್ಸು, ದಾನ, ಇವೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಮೋಕ್ಷಕ್ಕೋಸ್ಕರ, ಬಿಡುಗಡೆಗೋಸ್ಕರ. ಬಂಧನ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ನೋಡ್ರಿ ಹಿಂಗಿರುತ್ತೆ. ದರ್ಶನ್ ಕೇಳಿರ್ಬೇಕು ನೋಡಿ. ಸ್ವತಂತ್ರ ಹೋರಾಟ ಮಾಡಿ 1947 ಆಗಸ್ಟ್ 15 ಭಾರತ ಸ್ವತಂತ್ರ ಸಿಕ್ತು ಅಲ್ವಾ ನೋಡಿ. ಅದು ಇವತ್ತು ಕೂಡ ಹಬ್ಬ ಸಂಭ್ರಮವನ್ನ ಆಚರಿಸ್ತೀರಿ ಅವತ್ತಿನ ದಿನ, ಆಗಸ್ಟ್ 15ನೇ ತಾರೀಕು ನೋಡಿ. ಬಂಧನ ಅಂದ್ರೆ ಹೆಂಗಿರುತ್ತೆ, ಮೋಕ್ಷ ಅಂದ್ರೆ ಹಿಂಗಿರುತ್ತೆ. ಹಂಗೆ ನೋಡಿ ಇಲ್ಲಿ ಓಂ ತತ್ಸತ್ ಇವೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಮೋಕ್ಷಕ್ಕೋಸ್ಕರ ನೋಡಿ. ಭಗವಂತನ ಸುಪ್ರೀತಿ ಉಂಡ್ರೆ ಆತ ಮೋಕ್ಷ ಕೊಟ್ಬಿಡ್ತಾನೆ ಅಂತ ನೋಡಿ. ಈಗ ಗೌರ್ಮೆಂಟ್ ನೋಡಿ, ಈ ಕಾನೂನು ಇವ್ರೇನಿದೆಯೋ ಅವ್ರಿಗೆ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಜೈಲಲ್ಲಿರೋ ಖೈದಿಗಳನ್ನ ಸರ್ಕಾರ ಸನ್ನಡತೆ ಮೇಲೆ ಬಿಡುಗಡೆ ಮಾಡಬಹುದೋ ಮಾಡಕ್ಕಾಗಲ್ವೋ? ಮಾಡ್ಬೋದು ಪ್ರಭು. ಮಾಡ್ಬೋದು ಪ್ರಭುಜಿ. ಮಾಡ್ಬೋದು. ಒಳ್ಳೆ ನಡತೆ, ಎಲ್ಲ ಒಳ್ಳೆ ಸನ್ನಡತೆ ಅಂತ ಹೇಳ್ತಾರೆ ನೋಡಿ. ಆ ಥರದೆಲ್ಲ ಜೈಲಲ್ಲಿದ್ದ ಖೈದಿಗಳು ತೋರಿಸಿದ್ರೆ ಅವ್ರಿಗೆ ಮೋಕ್ಷ ಮಾಡ್ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ. ಹರೇ ಕೃಷ್ಣ. ನೋಡ್ರಿ, ಹಿಂಗೆ ಆಧ್ಯಾತ್ಮಿಕ ಸ್ಥಾನಕ್ಕೆ ಏರಲು ಬಯಸುವ ಮನುಷ್ಯನು ಯಾವುದೇ ಐಹಿಕ ಲಾಭಕ್ಕಾಗಿ ಕರ್ಮ ಮಾಡಬಾರದು. ಮಾಡಿದ್ರೆ ಏನಾಗುತ್ತೆ? ಬಂಧನ ಆಗತ್ತೆ ನೋಡಿ. ದರ್ಶನ್ಗಾದಂಗೆ ನೋಡಿ. ಆಧ್ಯಾತ್ಮಿಕ ರಾಜ್ಯಕ್ಕೆ ಮರಳಿ ನೋಡಿ, ಆಧ್ಯಾತ್ಮಿಕ ರಾಜ್ಯಕ್ಕೆ ಮರಳಿ, ಮನೆಗೆ ಮರಳಿ, ಭಗವದ್ಧಾಮಕ್ಕೆ ಹಿಂದಿರುಗುವ ಕಟ್ಟ ಕಡೆಯ ಲಾಭಕ್ಕಾಗಿ ಕರ್ಮಗಳನ್ನ ಮಾಡೋದು. ಯಾಕೆ ಮಾಡ್ಬೇಕು? ಓಂ ತತ್ಸತ್ ನೋಡಿ. ಯಜ್ಞ, ದಾನ, ತಪ ಅಂದ್ರೆ ನೋಡಿ ಉದ್ದೇಶ ಇದು ಆಗಿರ್ಬೇಕು. ಭಗವಂತನ ಸುಪ್ರೀತಿಗೋಸ್ಕರ ಆಧ್ಯಾತ್ಮಿಕ ರಾಜ್ಯಕ್ಕೆ ಮರಳಿ, ಮನೆಗೆ ಮರಳಿ, ಭಗವದ್ಧಾಮಕ್ಕೆ ಹಿಂದಿರುಗುವಂಥದ್ದು ಕಟ್ಟ ಕಡೆ ಲಾಭ ಆಗಿರ್ಬೇಕು ನಮಗೆ. ಅದಕ್ಕೋಸ್ಕರ ಎಲ್ಲ ದಿನಚರ್ಯಗಳು, ಋತುಚರ್ಯಗಳು ನೋಡಿ, ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಹೇಳಿ ನಮ್ ಇದಾವೆ ನೋಡಿ. ಪುರುಷರು ಏನ್ ಮಾಡ್ಬೇಕು, ಸ್ತ್ರೀಯರು ಏನ್ ಮಾಡ್ಬೇಕು, ಮಕ್ಕಳೇನ್ ಮಾಡ್ಬೇಕು, ಗೃಹಸ್ಥರು ಏನ್ ಮಾಡ್ಬೇಕು, ವಾನಪ್ರಸ್ಥದವ್ರು ಏನ್ ಮಾಡ್ಬೇಕು ನೋಡಿ, ಸನ್ಯಾಸಿಗಳು ಏನ್ ಮಾಡ್ಬೇಕು ನೋಡಿ. ಇವೆಲ್ಲವೂ ಕೂಡ ಕರೆಕ್ಟ್ ನೋಡಿ ಇದೆ ನಮ್ಗೆ. ಹರೇ ಕೃಷ್ಣ. ಹಾಗಾದ್ರೆ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಇದು ಇಸ್ಕಾನ್ ನಲ್ಲಿ ಇಬ್ರು ಮಕ್ಕಳಿದ್ರು ಪ್ರಭುಜಿ, ಹೆಣ್ಮಕ್ಳು. ಅವರು ಪ್ರಶ್ನೆಗೆ ಮಾತ್ರ ಅವಕಾಶ ಇದೆ ಈಗ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಪ್ರಭುಜಿ ಸತ್ಯಯುಗದಲ್ಲಿ ಹಯಗ್ರೀವ ದೇವರು, ಇದು ತ್ರೇತಾಯುಗದಲ್ಲಿ ಯಾವ ದೇವರು? ತ್ರೇತಾಯುಗದಲ್ಲಿ ಯಜ್ಞ ಅಂತ ಮಾತಾಜಿ. ಮತ್ತೆ ದ್ವಾಪರದಲ್ಲಿ ಕೃಷ್ಣ. ಹೌದು ಮಾತಾಜಿ. ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು. ಹೌದು. ಪೀತವ. ಓಕೆ ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೇನು ಪ್ರಶ್ನೆ ಇಲ್ದಿದ್ರೆ ಇಲ್ಲಿಗೆ ವಿರಾಮ ಕೊಡ್ತೀವಿ. ಏನಾದ್ರು ವಿಶೇಷ ದಿನಗಳಿದಾವೆ ಮಾತಾಜಿ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ. ಕೃಷ್ಣ. ಏನು ಇದ್ದಿದ್ರೆ ಇಲ್ಲಿಗೆ ವಿರಾಮ ಕೊಡ್ತೀವಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्री प्रभुपाद की जय, समवेत भक्त वृंद की जय, हरे कृष्ण महामंत्र की जय, श्री महाराज की जय. हरे कृष्ण 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 हरे हरे, हरे राम 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 हरे हरे. हरे कृष्ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮಗೆ ತಮ್ಮ ಕುಟುಂಬಸ್ಥರಿಗೆ ತುಂಬಾ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹರಿಸ್ತೇವೆ. ಎಲ್ಲರಿಗೂ ತುಂಬ ಪ್ರಣಾಮಗಳು, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹೇಮಾಗೆ ಫುಲ್ ಜ್ವರ ಬಂದೈತೆ ಪ್ರಭುಜಿ, ಬ್ಲೆಸ್. ಪ್ರಾರ್ಥನೆ ಮಾಡೋಣ. 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಜೊತೆಗೆ ಮತ್ತೆ ಇತರ ಎಲ್ಲರ ಆರೋಗ್ಯಕ್ಕೆ. ಹಾ ಪ್ರಭುಜಿ, ಪ್ರಭುಜಿಯರ ಫ್ಯಾಮಿಲಿಯಾಗ ಎಲ್ಲರೂ ಮಲ್ಕೊಂಡಾರೆ ಪ್ರಭುಜಿ, ಪಾಪ ಜ್ವರ ಬಂದು. ಎಲ್ಲ ಕುಟುಂಬ ಸದಸ್ಯರುಗಳು ಯಾರ್ಯಾರೆಲ್ಲ ಈ ಭಾಗವಾಗಿದ್ದಾರೋ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಹರೇ ರಾಮ ಹರೇ ರಾಮ ರಾಮ हरे राम हरे राम 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 हरे हरे. हरे कृष्ण हरे कृष्ण हरे राम